ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ 2 ಪೂರ್ವಕಾಲ ವೃತ್ತಾಂತ, ಇಂಗ್ಲೀಷಲ್ಲಿ 2 Chronicles 7:14-17. 2 Chronicles 7:14-17 ಅದರ ಬಗ್ಗೆ ನಾವು ಧ್ಯಾನಿಸೋಣ. ಈಗ ಅದರಲ್ಲಿ 14ರಲ್ಲಿ ಬಿ ಇಂದ ನಾನು ಓದ್ತೀನಿ. ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುವೆನು. ನನ್ನ ನಾಮ ಮಹತ್ತನ್ನು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯು ಮನಸ್ಸು ಸದಾ ಅಲ್ಲೇ ಇರುವವು. ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ನೀನು ಕೊಟ್ಟ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಕಡೆ ಕಾಲದಲ್ಲಿ ನಾವು ನಿಂತಿದ್ದೇವೆ. ಯಾವಾಗ ನಿನ್ನ ಬರುವಿಕೆ ಇದೆಯೋ ಗೊತ್ತಿಲ್ಲ ತಂದೆ. ಸಿದ್ಧರಾಗಲು ಕೃಪೆ ಮಾಡು. ನಾವು ಸಿದ್ಧರಾಗಿ ಇತರನ್ನು ಸಿದ್ಧ ಮಾಡಿಕೊಳ್ಳುವಂತೆ ನಿನ್ನ ಕೃಪೆ ಜಾಗದಲ್ಲಿ ಆವರಿಸಿಕೊಳ್ಳಲಿ. ಬಂದಿರೋ ಒಬ್ಬೊಬ್ಬರನ್ನು ತಂದೆ ನೀನು ಮಾತಾಡು, ಕ್ರಿಯೆ ಮಾಡು. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬರುವಿಕೆಗೆ ನಮ್ಮನ್ನು ಆರಿಸಿ ತೆಗೆದುಕೋ. ಯೇಸುವಿನ ನಾಮದಲ್ಲಿ ಬೇಡೊಂದಿದ್ದೇವೆ ತಂದೆಯೇ, ಆಮೇನ್. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಬಂದು ಸಾಲಮೋನ್ ಕಟ್ಟಿದ ಆಲಯವನ್ನು ಹೀಗೆ ಆ ಆಲಯಕ್ಕೋಸ್ಕರ ಒಂದು ಮಾತನ್ನು ದೇವರು ಕೊಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಓದ್ಬಿಟ್ಟು ನಾವು ಮೆಸೇಜ್ ಕೊಟ್ವಿ. 1999 ಈ ರೀತಿಯಾಗಿ ಮೆಸೇಜ್ ಕೊಟ್ಟೆ. ಏನಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ದೇವರು ಆ ರೀತಿ ಒಂದು ಸಲ ಯೇಸ್ವಾಮಿ ಮಾತಾಡ್ಬಿಟ್ಟು, ಒಂದು ಸಲ ಏನಾದರೂ ಯೇಸ್ವಾಮಿ ಮಾತಾಡ್ಬಿಟ್ಟು ನಾನು ಗೊತ್ತಿಲ್ಲ, ತಪ್ಪಾಗಿ ಮಾತಾಡ್ಬಿಟ್ಟೆ ಅಂತ ಹೇಳಿರೋ ಪದ ಬೈಬಲಲ್ಲಿ ಎಲ್ಲೂ ಇಲ್ಲ. ಅಂದರೆ ಅವರು ಹೇಳಿದ್ರೆ ಹೇಳ್ದಂಗೆ, ಅಂದರೆ ನಾನು ಮಾರನಿ దేవుడు, ಅವರು ಬದಲಾಗುವ ದೇವರಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಒಂದು ಸಲ ಹೇಳಿದ್ರೆ ಹೇಳ್ದಂಗೆ. ಇವಾಗ ನಾನು ಪರಿಶುದ್ಧತೆವಾದ ದೇವರು ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಅಂಥೇಳಿ ಅವರು ಮಾತು ಬದಲಾಯಿಸುವ ದೇವರಲ್ಲ ಅಂಥೇಳಿ ಕೊಟ್ಟಿರ್ತೀವಿ. ಆ ರೀತಿ ದೇವರು ಒನ್ ಟೈಮ್ ಹೇಳಿದ ಮೇಲೆ ಹೇಳಿದ್ದೆ. ಅವರು ಮಾತು ಬದಲಾಯಿಸುವ ದೇವರಲ್ಲ, ಮನುಷ್ಯನಾಗಿ ಮಾತು ಬದಲಾಯಿಸುವ ದೇವರಲ್ಲ. ಅಂದರೆ ದೇವರು ಒನ್ ಟೈಮ್ ಮಾತಾಡಿದ್ರೆ ಅಷ್ಟೇ, ಅಷ್ಟು ಪರ್ಫೆಕ್ಟಾಗಿ ಅವರು ಮಾತಾಡ್ತಾರೆ. ಮತ್ತು ಮನುಷ್ಯನಾಗಿ ಅವರು ಬದಲಾಯಿಸುವ ದೇವರಲ್ಲ ಅಂತ ಮಾತಾಡ್ತೀವಿ. ಆದರೆ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತನ್ನು ಅವ್ರು ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದರೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪವನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಆ ಆಲಯ, ಸಾಲಮೋನ್ ಕಟ್ಟಿದ ಆಲಯಕ್ಕೆ ಅವರು ಇಸ್ರೇಲ್ ಪ್ರಜೆಗಳಿಗೆ ದೇವರು ಕೊಟ್ಟಿರುವ ಮಾತೇನೆಂದರೆ, ನಾನು ಪರಲೋಕದಿಂದ ಅವರು ಪಾಪ ಮಾಡಿದರೆ ಅವ್ರನ್ನ ಕ್ಷಮಿಸಿ ಅವರಿಗೆ ಆರೋಗ್ಯವನ್ನು ದಯಪಾಲಿಸುವೆನು. 2 ಕೊಡ್ತಾರೆ, ಪಾಪವನ್ನು ಕ್ಷಮಿಸ್ತೇನೆ, ಆರೋಗ್ಯವನ್ನು ಕೊಡ್ತೇನೆ. ಎರಡನೇದಾಗಿ, ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು, ಆ ಆಲಯದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. 3ನೇದು, ಪಾಪ ಕ್ಷಮಿಸ್ತಾರೆ. 2ನೇದಾಗಿ ಅವರು ಆರೋಗ್ಯ ಕೊಡ್ತಾರೆ. ಇಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡಿದರೆ ಈ ಆಲಯದಲ್ಲಿ ಅವರ ಪ್ರಾರ್ಥನೆಯನ್ನು ಕೇಳಿ, ಅವರ ವಿಜ್ಞಾಪನೆ ಕೇಳಿ ಅವ್ರನ್ನ ಆಶೀರ್ವದಿಸುವೆನು. 16, 2 ಪೂರ್ವಕಾಲ ವೃತ್ತಾಂತ 7:16. ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯ ಮನಸ್ಸು ಸದಾ ಅಲ್ಲೇ ಇರುವವು. ಈ ಆಲಯವನ್ನು ನಾನು ಪ್ರತಿಷ್ಠೆ ಮಾಡಿ ಆರಿಸಿಕೊಂಡಿದ್ದೇನೆ. ನನ್ನ ಕಣ್ಣು ದೃಷ್ಟಿ, ನನ್ನ ಆತ್ಮ ಯಾವಾಗಲೂ ಇಲ್ಲೇ ಇರುವುದು ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ಕೊಡ್ತಾರೆ. ಸರಿ, ಇವಾಗ ಮಾತನ್ನು ಕೊಟ್ಟರಲ್ಲ ಈ ಆಲಯದಲ್ಲಿ, ಇವಾಗ ಆಲಯ ಇದೆಯಾ? ಏನೆಲ್ಲ ಸುಮ್ಮನೆ ಇದ್ದೀರಾ? ಯೆರೂಸಲೇಮಲ್ಲಿ ಆಲಯ ಇದೆಯಾ? ಸಾಲಮೋನ್ ಕಟ್ಟಿದ ಆಲಯ ಇದೆಯಾ? ಈವರೆಗೂ ಇವಾಗಲೂ ಇಲ್ಲ. 70ನೇ ಇಸ್ವಿಯಲ್ಲಿ ಡಿಸ್ಟ್ರಾ ಆಗಿದ್ದ ಟೈಟಸ್ ಬಂದು ಇದುವರೆಗೂ ಇಲ್ಲ. ಮತ್ತು ಈ ಮಾತು ಎಲ್ಲೋಯ್ತು? ಆವಾಗಲೇ ಹೇಳಿದೆ, ನಮ್ಮ ಮೆಸೇಜ್ ಕೊಟ್ಟಾಗ ಒಂದು ಸಲ ಯೇಸುಸ್ವಾಮಿ ಮಾತು ಕೊಟ್ಟರೆ
ಅದು ಹಂಗೆ ನೆರವೇರಿಸುವರು. ಮತ್ತು ಹೆಂಗೆ ಈ ಪದ ಕೊಟ್ಟ ಮೇಲೆ ನೆರವೇರಿಸಿಲ್ಲ ಅಂದರೆ ಮೇಲೇ ಇದೆ. ನಾನು 14ರಲ್ಲಿ ಬಿ ಅನ್ನೋದನ್ನು ಫುಲ್ ಸ್ಟಾಪ್ ಹಾಕಿರೋದು ಬಿ ಅನ್ನು ಓದಿದೆ, ಎ ಓದಿಲ್ಲ. ಎ ಅನ್ನು ಓದ್ತೀನಿ ನೋಡ್ರಿ. ಅದರಲ್ಲೇ 2 ಪೂರ್ವಕಾಲಾಂತ 7, 14 ಎ ಓದ್ತೀನಿ ನೋಡ್ರಿ. ಪ್ರಾರಂಭದಿಂದ, ಎ ಅಂದರೆ ಪ್ರಾರಂಭದಿಂದ. ನನ್ನವರೆಂದು ಹೆಸರುಗೊಂಡು ನನ್ನ ಪ್ರಜೆಯವರು ತನ್ನನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ಕೆಟ್ಟ ನಡತೆಯನ್ನೆಲ್ಲ ಬಿಟ್ಟು ನನ್ನ ಆಶ್ರಯಕ್ಕೆ ಅವರು ಬಂದರೆ ಮಾತ್ರ ಈ ಕಾರ್ಯಗಳು ನಡೀತವೆ. ಅದರಲ್ಲಿ 19 ಓದ್ತೀನಿ ನೋಡ್ರಿ. ಆದರೆ ನೀವು ದ್ರೋಹಿಗಳಾಗಿ ನನ್ನ ಆಜ್ಞಾ ವಿಧಿಗಳನ್ನು ಉಲ್ಲಂಘಿಸಿ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅವುಗಳಿಗೆ ಕೈ ಮುಗಿಯುವುದಾದರೆ ನಾನು ಇಸ್ರೇಲರಿಗೆ ಕೊಟ್ಟ ನನ್ನ ದೇಶದಿಂದ ಅವರನ್ನು ಕಿತ್ತು ಹಾಕಿ ನನ್ನ ಹೆಸರಿಗೋಸ್ಕರ ಪ್ರತಿಷ್ಠಿಸಿಕೊಂಡ ಈ ಆಲಯವನ್ನು ನಿರಾಕರಿಸಿ ಬಿಟ್ಟು ಎಲ್ಲ ಜನಾಂಗಗಳವರು ಗಾದೆಗಳನ್ನು ಕಲ್ಪಿಸುವುದಕ್ಕೂ ನಿಂದಿಸುವುದಕ್ಕೂ ಅದು ಆಸ್ಪದವಾಯಿತೆಂದು ಮಾಡುವೆನು. ಅಲ್ಲೇ ಕೆಳಗಡೆ ಹೇಳ್ತಾ ಇದ್ದಾರೆ ನೋಡ್ರಿ. ಫಸ್ಟು ವಾಕ್ಯ ಎಷ್ಟು ಇಂಪಾಗಿತ್ತು. ಅದು ಓದಬೇಕಾದ್ರೆ ಹೃದಯಕ್ಕೆ ಒಂದು ಆನಂದ. ದೇವರು ಬಂದ್ಬಿಟ್ಟು ನಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ, ಆರೋಗ್ಯ ಕೊಡ್ತಾರೆ, ಪ್ರಾರ್ಥನೆ ಮಾಡೋದನ್ನೆಲ್ಲ ಕೇಳ್ತಾರೆ, ನಮ್ಮನ್ನು ಸಂತತಿಗಳನ್ನ ಬ್ಲೆಸ್ ಮಾಡ್ತಾರೆ, ಯಾವಾಗಲೂ ಈ ಆಲಯದಲ್ಲಿ ಅವ್ರು ನೆಲೆಸಿರ್ತಾರೆ ಅಂತ. ಆದರೆ ಅದಕ್ಕೆ ಹಿಂದೆಯೇ ಅವ್ರು ಕೊಡುವ ಪದಗಳು ಏನಂತ ಹೇಳಿದ್ರೆ, ನಾನು ಮಾತು ಕೇಳಿ ನಡೆಯುವುದಾದರೆ. ದೇವರು ಒಂದು ಉದಾಹರಣೆಗೆ ಅವ್ರ ಮಾತು ಕೇಳ್ತಾರಲ್ಲ ಅಂತ ಚೆಕ್ ಮಾಡ್ತಾರೆ. ಹಣ್ಣು ತಿನ್ನಬೇಡ ಅಂತ ಹೇಳ್ತಾರೆ ಅಷ್ಟೇ. ನಾವು ಹೋಗಿ ಹಣ್ಣು ತಿನ್ಬೇಕಾದ್ರೆ ಅಡ್ಡ ಬಂದು ನಿಂದಿರಿಸಿ ಸ್ಟಾಪ್ ಅಂತೇಳಿ ಅಡ್ಡ ಬಂದು ನಿಂದಿರಿಸಿ ಮಾಡಲ್ಲ ಅವರು. ನಾವು ತಿನ್ನೋದು ಗೊತ್ತು, ಆದರೆ ನಮಗೆ ವಿಲ್ ಪವರ್ ಕೊಟ್ಟಿದ್ದಾರೆ. ವಿಲ್ ಅಂದರೆ ಸ್ವಂತವಾಗಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೇ ಇಟ್ಬಿಟ್ಟು ನಾವು ಒಳ್ಳೆಯದಾದ್ರೂ ತಗೋಬೋದು, ಕೆಟ್ಟದಾದರೂ ತಗೋಬೋದು. ಆವಾಗ ಹೋಗ್ಬಿಟ್ಟು ಹಣ್ಣನ್ನು ತಿಂದಾಗ ನಿಂದಿರಿಸೋದಿಲ್ಲ, ತಿಂದಾದಮೇಲೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತೆ. ನಾನು ತಿನ್ನಬೇಡ ಅಂದೆ, ತಿಂದೆ, ಅದರದ್ದು ಫಲ ಅದಕ್ಕೆ ಬರಬೇಕಾಗಿರುವ ಕಷ್ಟಗಳನ್ನೆಲ್ಲ ನಾವು ಅನುಭವಿಸ್ಬೇಕಾಗುತ್ತೆ. ಇವಾಗ ವಿಲ್ ಪವರ್ ಕೊಡದೆ ಹಿಂಗೆ ಮಾಡಬೇಕಂದ್ರೆ ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀವಿ. ದೇವರು ನೋಡಿಬಿಟ್ಟು ನಮಗೆ ಸ್ವಾತಂತ್ರ್ಯನೇ ಕೊಟ್ಟಿಲ್ಲ, ನಮ್ಮನ್ನು ರೋಬೋ ಥರ, ನಾವು ರೋಬೋ ಕೂಡ ಇವಾಗ ಸ್ವಾತಂತ್ರ್ಯ ಸಿಕ್ಬಿಟ್ಟೈತೆ. ಇವಾಗ ನಾವು ಅವ್ರು ಹೇಳ್ದಂಗೆ ಮಾಡಬೇಕು, ಪ್ರತಿಯೊಂದು ನಾವು ಸ್ವಂತವಾಗಿ ಮಾಡೋದಕ್ಕಿಲ್ಲ ಅಂತಾರೆ. ಈ ರೀತಿಯಾಗಿ ಎರಡರಲ್ಲೂ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ದೇವ್ರು ನಮಗೆ ಹೇಳೋದು ಒಳ್ಳೆಯದು. ದೇವ್ರು ನಮಗೆ ಹೇಳೋದು ಒಳ್ಳೆಯದು. 21ನೇ ಅಧ್ಯಾಯವನ್ನು ಓದೋಣ. 2 ಪೌಲ ವೃತ್ತಾಂತ 7, 21, 22. ಉನ್ನತವಾದ ಈ ಮಂದಿರದ ಮಾರ್ಗವಾಗಿ ಹೋಗುವವರು ಅದನ್ನು ನೋಡಿ ವಿಸ್ಮಿತರಾಗಿ, ಯೆಹೋವನು ಈ ದೇಶವನ್ನು ಆಲಯವನ್ನು ಹೀಗಾಗಿ ಮಾಡಿದನು, ಏಕೆ ಮಾಡಿದನು ಎಂದು ಹೇಳುವರು. ಆಗ ಅವರಿಗೆ ಈ ದೇಶದವರು ತಮ್ಮನ್ನು ಐಗಿಪ್ತ ದೇಶದಿಂದ ಬರಮಾಡಿದ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡ ಬಿದ್ದು ಸೇವಿಸಿ ಇದ್ದುದರಿಂದಲೇ ಆತನು ಈ ಎಲ್ಲ ಆಪತ್ತನ್ನು ಅವರಿಗೆ ಬರಮಾಡಿದನೆಂಬ ಉತ್ತರವು ಸಿಕ್ಕುವುದು ಅಂದನು. ಸ್ಪಷ್ಟವಾಗಿದೆ. ಇದರಲ್ಲಿ ದೇವರು ನಾವಿಲ್ಲಿ ನಿಂತಿರ್ತೀವಿ, ನಮಗೆ 2 ದಾರಿ ಇದೆ. ಈ ಕಡೆ ಹೋಗೋದು ಪರಲೋಕ ರಾಜ್ಯಕ್ಕೆ ಹೋಗೋದು, ಆದರೆ ಇಕ್ಕಟ್ಟಾದ ಬಾಗಿಲು. ಈ ಕಡೆ ಹೋಗೋದು ವಿಶಾಲವಾದ ಬಾಗಿಲು, ಅದು ಪಾತಾಳಕ್ಕೆ ಹೋಗುವಂಥ ದಾರಿ ಇದೆ. ನಾವು ಯಾವುದನ್ನು ಆರಿಸಿಕೊಳ್ಳಬೇಕು? ಹಳೆ ಒಡಂಬಡಿಕೆಯಲ್ಲಿ ದೇವರು ಬಂದ್ಬಿಟ್ಟು ಏದೆನ್ ತೋಟವನ್ನು ಉಂಟು ಮಾಡಿ, ಆ ಏದೆನ್ ತೋಟದಲ್ಲಿ ಅವ್ರೇನು ಮಾಡಿದ್ರು? ಆದಾಮ ಯವ್ವಳನ್ನು ಇಟ್ಟು ಅವರಿಗೆ ಇದನ್ನು ಕೊಟ್ಟರು. ಏನು ಕೊಟ್ಟರು? ಬೇಕಾಗಿರೋ ಹಣ್ಣು ಹಂಪಲುಗಳು, ಗಾಳಿ ಎಲ್ಲವನ್ನು ಕೊಟ್ಟು ಅವರ ಐಕ್ಯತೆಯಲ್ಲಿ ಇದ್ದರು. ಆದರೆ ಆ ಪಾಪದಿಂದ ಬಿಟ್ಟು, ದೇವರ ಐಕ್ಯತೆಯನ್ನು ಬಿಟ್ಟು ದೂರ ಬಂದರು. ಈಗ ನಾವು ಬೈಬಲನ್ನು ನಾವು ಚೆನ್ನಾಗಿ ಇಲ್ಲಿ ನೋಡುವುದಾದರೆ, ಹಳೆ ಒಡಂಬಡಿಕೆಯಲ್ಲಿ ಆದಾಮ ಆದ ಮೇಲೆ ಇಸ್ರೇಲರಿಗೆ ತನ್ನ ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ಅದನ್ನು ಕಡೆ ಹಿಡಿದು ನಡಿಬೇಕಂತೇಳಿ ಕೊಟ್ಟರು. ಅವ್ರೇನು ಮಾಡಿದ್ರು ಅಂತೇಳಿದ್ರೆ, ಅದನ್ನು ಕೈಯಿಂದ ಅದನ್ನು ಕಳ್ಕೊಂಡ್ರು. ಯಾರು? ಪ್ರಾರಂಭದಲ್ಲಿ ಅವರು ಇಸ್ರೇಲರಿಗೆ ತನ್ನ
ಧರ್ಮಶಾಸ್ತ್ರವನ್ನು ಮೋಸೆ ಮೂಲಕ ಕೊಟ್ಟು ಇದರ ಪ್ರಕಾರ ನಡೆದರೆ ನನಗೆ ಬ್ಲೆಸ್ಸಿಂಗನ್ನು ಕೊಡ್ತೀನಿ ಅಂತ ಹೇಳಿದ್ರು. ಅವರೇನು ಮಾಡಿದ್ರು, ಅದನ್ನು ಕಳ್ಕೊಂಡ್ರು. ಮತ್ತೆ ಯೆಶಾಯ 5:2 ಮತ್ತೆ ಒಂದು ಏದೆನ್ ತೋಟವನ್ನು, ಇಸ್ರೇಲ್ ಅಂತಲೇ ಇದೆ, ದ್ರಾಕ್ಷಾ ತೋಟ ಅಂದರೆ ಇಸ್ರೇಲ್ ಅಂತ ನಾವು ಆಲ್ರೆಡಿ ನೋಡಿದ್ದೇವೆ. ಅದರಲ್ಲಿ 5:2 ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷಾ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜವನ್ನು ಕಟ್ಟಿ ದ್ರಾಕ್ಷಾರಸ ತೋಟವನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಮತ್ತೆ ಇವಾಗ ನಾವು ನೋಡ್ತೀವಿ, ಅವರಿಗೆ ಪ್ರಾರಂಭ ದಿನದಲ್ಲಿ ದೇವರನ್ನು ಪ್ರೀತಿ ಮಾಡಿ ಧರ್ಮಶಾಸ್ತ್ರವನ್ನು ಕೊಟ್ಟರೆ ಅದನ್ನು ಕಳ್ಕೊಂಡ್ರು. ಎರಡನೇ ಸಲ ಇಸ್ರೇಲನ್ನು, ಆದಾಮನ್ನು ಕೊಟ್ಟರೆ ಅವನು ಕಳ್ಕೊಂಡ. ಇಸ್ರೇಲನ್ನು ಆರಿಸಿಕೊಂಡು ಅವರಿಗೆ ಕೊಟ್ಟರೆ ತನ್ನ ಭೂಮಿಯೆಲ್ಲ ಅಗದು ಒಳ್ಳೆ ದ್ರಾಕ್ಷರಸ ಫಲ ಎದುರು ನೋಡ್ತಾರೆ. ಅವರಿಗೆ ಆ ಧರ್ಮಶಾಸ್ತ್ರವನ್ನು ಕೊಟ್ಟು ಅದರ ಪ್ರಕಾರ ನಡೆದು ಒಳ್ಳೆ ಫಲವನ್ನು ಕೊಡಬೇಕು, ಅವರಿಂದ ಇತರ ಜನಗಳಿಗೆ ಅದು ಹರಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಎದುರು ನೋಡಿದ್ರು. ಆದರೆ ಅವರು ಇವಾಗ ನಾವು ಓದ್ದಾಗೆ ಅವ್ರೇನು ಮಾಡಿದ್ರು, ಅದನ್ನು ಕಳ್ಕೊಂಡ್ರು. ಮತ್ತು ಇನ್ನೊಂದು ಇಸ್ರೇಲರಿಗೆ ಇದನ್ನು ಕೊಟ್ಟಿದ್ದನ್ನು ಅವ್ರೇನು ಮಾಡಿದ್ರು, ಎರಡನೇ ಸಲ ಅವರು ಮೊದಲನೇ ಸಲ ಆದಾಮಿಗೆ ಕೊಟ್ಟರು, ಆದಾಮು ಕಳ್ಕೊಂಡ, ಎರಡನೇ ಸಲ ಇಸ್ರೇಲಿಗೆ ಕೊಟ್ಟರು, ಕಡೆದಾಗಿ ಅದನ್ನು ಕಳ್ಕೊಂಡ್ರು. ಈಗ ಮೂರನೇದಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಯಾರನ್ನ? ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಆದಾಮ್ ಹೋಯ್ತು, ಇಸ್ರೇಲ್ ಹೋಯ್ತು. ಇವಾಗ ನಾನು ಮೊದಲೇ ಕೇಳ್ದಂಗೆ ಇಸ್ರೇಲಲ್ಲಿ ಆಳೆ ಇದೆ ಅಂದರೆ ಇಲ್ಲ. ಯಾಕಂದರೆ ದೇವರು ಮಾತು ಕೊಟ್ಟರೆ ನಡೆಯುವ ದೇವರು, ಆದರೆ ಅವರು ಅದರ ಪ್ರಕಾರ ನಡೀದೇ ಇರೋದರಿಂದ ಅವರು ಅನ್ಯ ಜನಗಳು ಬಂದು ಏನಕ್ಕೆ ಆಲಯ ಇಲ್ಲ ಅಂದರೆ ಅವ್ರ ಮಾತಿ ತಪ್ಪಿ ನಡೆಯೋದ್ರಿಂದ ಅಂತ. ಸರಿ, ನಮ್ಮನ್ನು ಆರಿಸ್ಕೊಂಡ್ರು. ನಾವು ಫಲ ಕೊಡ್ತಾಯಿದ್ದೀವಾ, ನಾವು ಫಲ ಕೊಡ್ತಿದ್ದೀವ ಅಂತ ನೋಡಿದ್ರೆ ನಾವು ಅದನ್ನು ಪರೀಕ್ಷೆ ಮಾಡಿ ನೋಡೋಣ. ಮೂರನೇದಾಗಿ ಕಡೆದಾಗಿ ಇಸ್ರೇಲ್ ಅವರಿಗೆ ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ. ಇವಾಗ ಇಸ್ರೇಲನ್ನು ಬಿಟ್ಟಾಯಿತು, ಇವಾಗ ಅನ್ಯ ಜನಗಳಾಗಿರುವ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಕಡೆಯದಾಗಿ ಇಸ್ರೇಲಿಗೆ ಒಂದು ಚಾನ್ಸ್ ಕೊಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಪ್ರಕಟಣೆ 20 ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಇನ್ನೊಂದು ಆ ಚಾನ್ಸನ್ನು ಅವ್ರಿಗೆ ಗೆಲ್ಲಬೇಕಾಗಿದೆ. 20 ಎಲ್ಲರೂ ತೆಗೆದು ಒಂದು ಸಲ ವಾಕ್ಯವನ್ನು ಧ್ಯಾನಿಸೋಣ. ಅದರಲ್ಲಿ ಆಗೊಬ್ಬ ದೇವದೂತನು ಅಧೋಲೋಕದಿಂದ ಬೀಗದ ಕೈಯನ್ನು ದೊಡ್ಡ ಸರಪೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಘಟಸರ್ಪನೆಂಬ ಘಟಸರ್ಪವನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನರನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವರನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳ ಆದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಯಿತು. ಇದನ್ನು ನಾನು ಕೆಳಗಡೆ ಇರೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಏನಂದರೆ, ಇವಾಗ ಇಸ್ರೇಲರಿಗೆ ಕೊಟ್ಟಿದ್ದ ದ್ರಾಕ್ಷಾರೋಟದ ಫಲವನ್ನು ಎದುರು ನೋಡಿದ್ರೆ ಅವರು ಫಲ ಕೊಟ್ಟಿಲ್ಲ. ಅದಕ್ಕೆ ಈಗ ಏನು ಮಾಡಿದ್ರು, ಅವರು ಸಂಪೂರ್ಣವಾಗಿ ನಾಶನ ಆಗಿ ಈಗಲೂ ಆಲಯ ಇಲ್ಲದೆ ಇದ್ದಾರೆ. ಅವರಿಗೆ ಸಾಲಮನ್ ಕೊಟ್ಟಿದ್ದ ಆಲಯ ಇಲ್ಲ. ಒಂದು ಗೋಡೆ ಇದೆ, ಆ ಗೋಡೆಗೆ ಹೋಗಿ ತಲೆ ಹೊಡ್ಕೊತಾರೆ ಹೊರತು ಆಲಯ ಇಲ್ಲದೆ ಅವ್ರು ಆರಾಧನೆ ಮಾಡೋದಕ್ಕೆ, ಅವರು ಇದು ಮಾಡೋದಕ್ಕೆ, ಸಾಲಮನನ್ನ ಧರ್ಮೋಪದೇಶದ ಪ್ರಕಾರ ಅವರು ಮಾಡೋ ಪೂಜೆಗಳು ಮಾಡೋದಕ್ಕೆ ಅವರಿಗೆ ಆಲಯ ಇಲ್ಲದೆ ಒದ್ದಾಡ್ತಿದ್ದಾರೆ. ಆದರೆ ಮತ್ತೆ ಇವಾಗ ನಾವು ಜೆಂಟೈಲ್ಸ್ ನಮ್ಮನ್ನು ಆರಿಸಿ ತೆಗೆದುಕೊಂಡ್ರು, ಅವ್ರು ಫಲ ಕೊಟ್ಟಿಲ್ಲ, ನೀವಾದರೂ ಕೊಡ್ರಿ ಅಂತ. ಅದನ್ನು ನಾವು ನೋಡೋಣ ಜೆಂಟೈಲ್ಸ್ ಬಗ್ಗೆ. ಆದರೆ ಮತ್ತೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಫಸ್ಟು ರ್ಯಾಪ್ಚರ್ ಇದೆ. ರ್ಯಾಪ್ಚರಲ್ಲಿ ನಾವು ಎತ್ತಲ್ಪಡಬೇಕು. ರ್ಯಾಪ್ಚರಲ್ಲಿ ಯಾರ್ಯಾರೆಲ್ಲ ಸಭೆ ಎತ್ತಲ್ಪಡಬೇಕು, ಯಾರೆಲ್ಲ ದೇವ್ರು ನಂಬಿದ್ದಾರೆ, ಎತ್ತಲ್ಪಡದೇ ಇರೋರು 3.5 ವರ್ಷ ಉಪದ್ರವ ಕಾಲದಲ್ಲಿ ಯಾರಾದರೂ ರಕ್ತ ಸಾಕ್ಷಿಯಾಗಿ ದೇವರಿಗೋಸ್ಕರ ಪ್ರಾಣ ಬಿಟ್ಟರೆ ಅವರು ಪರಲೋಕ ರಾಜ್ಯಕ್ಕೆ ಬರ್ಬೋದು. ಇನ್ನು 3.5 ವರ್ಷ ಇಸ್ರೇಲಿಗೆ ಉಪದ್ರವ ಇದೆ. ಆ ಇಸ್ರೇಲಿಗೆ ಉಪದ್ರವ ಬಂದಾಗ 1,44,000 ಜನ ಮಾತ್ರ ಅವರು ಆ ವಿಗ್ರಹಗಳಿಗೆ ಮುಖದಾಗೆ, ವಿಗ್ರಹಗಳಿಗೆ ಯಾವುದೇ ವಿಧವಾದ ಅವರು ಹೇಳುವ ಈ ಲೋಕದಲ್ಲಿ ಇರುವ ಆ್ಯಂಟಿ ಕ್ರೈಸ್ಟ್ ಸೈತಾನನಿಗೆ ಆರಾಧನೆ ಮಾಡಿದಾಗೆ ಅವರು ಏನು ಮಾಡ್ತಾರೆ, ತನ್ನನ್ನು ಪ್ರತ್ಯೇಕಿಸಿಕೊಂಡಿದ್ದಾಗ ಅವ್ರನ್ನ ಸಾಯಿಸಕ್ಕಂತ ಬರ್ತಾರೆ.
ಯಾರು? ಈ ಲೋಕಸ್ಥರು. ಆವಾಗ ಆ ಟೈಮಲ್ಲಿ 2 ವೀಕ್ನೆಸ್ ಬರೋದು. ಆ ಟೈಮಲ್ಲಿ ದೇವರು ಆಕಾಶದಿಂದ ಬಂದು ಅರ್ಮೆಗೋದನಲ್ಲಿ ಯುದ್ಧ ಮಾಡಿ 1,44,000 ಜನನ್ನ ಸೇವ್ ಮಾಡಿ ಅವರು 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಆ ಟೈಮಲ್ಲಿ ಸೈತಾನನ್ನು ಬಂಧನದಲ್ಲಿ ಇಡ್ತಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಆ ಬಂಧನದಲ್ಲಿಟ್ಟು 1000 ವರ್ಷ ಯಾಕಂತ ಹೇಳಿದ್ರೆ ಮತ್ತೆ ಸೈತಾನನ್ನು ಬಿಡ್ತಾರೆ. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಯಿತು. ಆ ಸೈತಾನನ್ನು ಮತ್ತೆ ಬಿಡುಗಡೆ ಮಾಡ್ತಾರೆ. ಯಾಕೆ ಒಂದೇ ಸಲ ದಬ್ಬಿಡ್ಬೋದಲ್ಲ, ಅವನು ಯಾಕೆ ಮತ್ತೆ ಬಿಡುಗಡೆ ಮಾಡ್ತಾರಂದರೆ ಅವರು ದೇವರನ್ನು ನಂಬ್ತಾರ, ರಕ್ಷಣೆ ಹೊಂದಿ ದೇವರಿಗೆ ಪರಿಶುದ್ಧವಾಗಿ ಬಾಳಿ ದೇವರ ಐಕ್ಯತೆಯಲ್ಲಿ ಈ ಲೋಕದಲ್ಲಿ ಬರುವ ಪಾಪಗಳು ಮಾಡೋದಕ್ಕೆ ಅವಕಾಶ ಸಿಕ್ಕರೂ ಕೂಡ ಅವ್ರ ವಾಗ್ದಾನಗಳನ್ನು ನೆರವೇರಿಸಿ ಪರಿಶುದ್ಧವಾಗಿ ಪರಲೋಕ ರಾಜ್ಯಕ್ಕೆ ದಾಗವಾಗಿದ್ದು ಹೋದವರಲ್ಲ. ಇವಾಗ ರ್ಯಾಪ್ಚರಲ್ಲಿ ನಾವು ಹೋಗ್ತೀವಲ್ಲ ಆ ಥರ ಇದ್ದವರಲ್ಲ ಅವರು ದೇವ್ರನ್ನ ಆರಾಧನೆ ಮಾಡದೆ ಅವರು ಪ್ರೀತಿಯಿಂದ ಬಂದು ಅವರನ್ನು ಕಾಪಾಡ್ತಾರೆ. 1,44,000 ಜನನ್ನ ಅವ್ರ ಮೆಸ್ಸಯ್ಯ ಯೇಸು ಸ್ವಾಮಿನ ಅವರು ದೇವರಂತ ಸ್ವೀಕರಿಸೋದಿಲ್ಲ. ಆದರೂ ಕೂಡ ಅವರು ದೇವರು ಬಂದು ಅವ್ರನ್ನ ಕಾಪಾಡಿ 1000 ವರ್ಷ ಆಳ್ವಿಕೆ ಆದ ಮೇಲೆ ಸೈತಾನ ಬಿಡ್ತಾರೆ. ಇನ್ನು ಮೇಲೆ ಅವರು ಏನಾದರೂ ಫಲ ಕೊಡ್ತಾರ? ಸ್ಟಾರ್ಟಿಂಗಲ್ಲಿ ಇಸ್ರೇಲ್ನವರು ಫಲ ಕೊಡದೆ ಈಗ ಆಲೆ ಇಲ್ಲದೆ ಇದ್ದಾರಲ್ಲ, ಅದೇ ರೀತಿಯಲ್ಲಿ ಕಡೆ ಕಾಲದಲ್ಲಿ ಕೂಡ ಇವರೇನಾದರೂ ಫಲ ಇವರಿಂದ ಎದುರು ನೋಡ್ಬೋದಾ ಅಂತೇಳಿ ಕೊಡ್ತಾರೆ. ಅದಿನ್ನೂ ನಡೆದಿಲ್ಲ. ಆದರೆ ಈಗ ಅನ್ಯ ಜನಗಳಾಗಿರುವ ನಾವು ಎಲ್ಲರೂ ಲೂಕವನ್ನು ತೆಗಿರಿ. ಲೂಕ ತೆಗೆದು ಅದರಲ್ಲಿ 20:11 ಓದ್ರಿ. ಆ ದಣಿಯು ನೋಡ್ರಿ 10ನೇ ವಾಕ್ಯದಿಂದ ಓದೋಣ. ಲೂಕ 20:10. ಫಲಕಾಲ ಬಂದಾಗ ದ್ರಾಕ್ಷ ತೋಟದ ಹುಟ್ಟುವಳಿಯು ಫಲವನ್ನು ತೆಗೆದುಕೊಳ್ಳುವುದಕ್ಕಾಗಿ ಒಬ್ಬ ಆಳನ್ನು ಒಕ್ಕಲಿಗರ ಬಳಿಗೆ ಕಳಿಸಿದನು. ಇದು ಏನು ಮೇಲ್ಗಡೆ ಇದೆ 9ರಲ್ಲಿ. ಆಗ ಆತನು ಜನರಿಗೆ ಒಂದು ಸೌಮ್ಯವನ್ನು ಹೇಳುವುದಕ್ಕೆ ತೊಡಗಿದನು. ಅದೇನೆಂದರೆ, ಒಬ್ಬ ಮನುಷ್ಯನು ಒಂದು ದ್ರಾಕ್ಷ ತೋಟವನ್ನು ಮಾಡಿ ಅದಕ್ಕೆ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋಗಿ ಅಲ್ಲಿ ಬಹುಕಾಲ ಇದ್ದನು. ಫಲಕಾಲ ಬಂದಾಗ ದ್ರಾಕ್ಷ ತೋಟದ ಹುಟ್ಟುವಳಿಯ ಫಲವನ್ನು ತೆಗೆದುಕೊಳ್ಳುವುದಕ್ಕಾಗಿ ಒಬ್ಬ ಆಳನ್ನು ಒಕ್ಕಲಿಗರ ಬಳಿಗೆ ಕಳಿಸಿದನು. 10ರಲ್ಲಿದೆ ನೋಡ್ರಿ. ಪರಲೋಕದಲ್ಲಿರುವ ಪಿತಾ ಬಂದ್ಬಿಟ್ಟು ಒಂದು ತೋಟವನ್ನು ಎದುರು ಮಾಡಿ ಅದಕ್ಕೆ ಕೆಲಸಗಾರನ ಇಟ್ಟು, ಒಕ್ಕಲಿಗರು ಭಾಳ ಊರಿಗೆ ಹೋಗ್ತಿದ್ದೀನಿ, ಇವಾಗ ನಮಗೆ ಜಂಟಲ್ಸ್ ಆಗಿರುವ ನಮಗೆ ಅದರಲ್ಲಿ ಇಟ್ಬಿಟ್ಟು ನೀವು ಫಲಕಾಲ ಬಂದಾಗ ನನಗೆ ಕೊಡ್ರಿ ಅಂತೇಳಿ ಅವರು ಭಾಳ ಹೋದಾಗ ಅಲ್ಲಿ ಅವರೇನು ಮಾಡ್ತಾರೆ, ಫಲಕಾಲ ಬಂದಾಗ ಒಬ್ಬರನ್ನ ಕಳಿಸ್ತಾರೆ ಫಲ ಕೊಡ್ರಿ ಅಂತ ಹೇಳಿದ್ರೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಫಲಕಾಲ ಬಂದಾಗ ಅದರ ಒಕ್ಕಲಿಗರು ಅವನನ್ನು ಒಡೆದು ಬರಿಗೈಯಲ್ಲಿ ಕಳಿಸಿಬಿಟ್ಟರು. ಇದು ಬಂದ್ಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಮೋಸೆಯಿಂದ ಹಿಡಿದು ಏಲಿವರೆಗೂ ಆಚಾರ್ಯರು ಅಂತ ಹೇಳ್ತಾರೆ, ಯಾಜಕರು ಅಂತ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಮೋಸೆನ ಕಳಿಸಿದ್ರು, ಅವ್ರ ಮಾತು ಏಲಿಯವರೆಗೂ ಕಳಿಸಿದ್ರೂ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಏಲಿ ಅವ್ರ ಮಾತಿಗೆ ಬೆಲೆ ಕೊಡೋದಿಲ್ಲ. ನೀವೆಲ್ಲ ನೋಡ್ತೀರ ಸಾಮೇಲು ವಿಷಯದಲ್ಲಿ ಕೂಡ. ಸಾಮೇಲ್ ಬಂದ್ಬಿಟ್ಟು ಅವ್ರು ಹೇಳಿದ್ರೆ, ನಿನ್ನನ್ನು ಅವರು ನನ್ನ ಮಾತು ಕೇಳಿಲ್ಲ, ನನ್ನನ್ನು ಮಾತನ್ನು ದಬ್ತಾ ಇದ್ದಾರೆ ಅಂದರೆ ಅವ್ರು ಹೇಳ್ತಾರೆ, ನಿನ್ನನ್ನು ದಬ್ಬಿಲ್ಲ, ನನ್ನನ್ನು ದಬ್ಬಿದ್ದಾರೆ ಅಂತ. ಮಾತುಗಳು ಕೇಳದೆ ಹೋಗ್ತಾ ಇರ್ತಾರೆ. ಅದೇ 2ನೇ ಸಾರಿ ಹಂಗೆ 11 ಎಲ್ಲರೂ ಓದ್ರಿ. ಆ ದಣಿಯು ಬೇರೊಬ್ಬ ಆಳನ್ನು ಕಳಿಸಲಾಗಿ ಅವನನ್ನು ಹೊಡೆದು ಅವನನ್ನು ಅವಮಾನಪಡಿಸಿ ಬರಿಗೈಯಲ್ಲಿ ಕಳಿಸಿಬಿಟ್ಟರು. 2ನೇದಾಗಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೊಬ್ಬರು ಅಂತ ಹೇಳಿದಾಗ ನ್ಯಾಯಸ್ಥಾಪಕರು. ಬೈಬಲಲ್ಲಿ ನಾವು ನ್ಯಾಯಸ್ಥಾಪಕರನ್ನು ನೋಡಿದಾಗ ನೀವೆಲ್ಲ ಓದ್ತೀರ. ಅವರೇ ಏನು ಮಾಡ್ತಾರೆ, ನ್ಯಾಯನೂ ತೀರಿಸ್ತಾರೆ. ಅವ್ರು ಸ್ವಲ್ಪ ಕಠಿಣವಾದವರು, ಈ ಆಚಾರ್ಯರ ಥರ ಯಾಜಕರ ಥರ ಇಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಕಠಿಣವಾಗಿ ನಡೆಸ್ತಾರೆ ಅವ್ರನ್ನ. ಅವರೇ ಒಂದೊಂದು ಸಲ ತೀರ್ಪು ಕೊಡ್ತಾರೆ. ಅವ್ರನ್ನ ಕೂಡ ಅವ್ರೇನು ಮಾಡ್ತಾರೆ, ಕಡೆದಾಗಿ ಸ್ವೀಕರಿಸಿದಾಗೆ ಒದ್ದು ಓಡಿಸ್ತಾರೆ. ಮತ್ತು 12 ಓದ್ರಿ. ಆಮೇಲೆ 3ನೇಯವನನ್ನು ಕಳಿಸಲು ಅವನನ್ನು ಗಾಯ ಆಗುವಷ್ಟು ಹೊಡೆದು ಹೊರಕ್ಕೆ ಅಟ್ಟಿದರು. 3ನೇಯವನಂತ ಸ್ಪಷ್ಟವಾಗಿದೆ 12ರಲ್ಲಿ. ಲೂಕ 20:12ರಲ್ಲಿ. ಆ ದ್ರಾಕ್ಷಿಯ ತೋಟದ ದಣಿಯು ನಾನೇನು ಮಾಡಲಿ ನನ್ನ ಅಂತ ಚಿಂತೆ ಮಾಡ್ತಾರೆ. 3ನೇವ್ರು ಯಾರಂದರೆ ಪ್ರಾಫಿಟ್. ಯಾರು? ಪ್ರಾಫಿಟ್. ನಿಮಗೆಲ್ಲರಿಗೂ ಗೊತ್ತಿದೆ ಪ್ರಾಫಿಟ್ಟು
ಯೆರೆಮೀಯ, ಎಲಿಯ ಆಮೇಲೆ ಏನು ಮಾಡಿದ್ರು? ನೀವು ಬೈಬಲ್ನ ಸ್ಪಷ್ಟವಾಗಿ ಓದ್ತಾ ಇರ್ರಿ. ಮೋಸೆಯಿಂದ ಹಿಡಿದು ಅವ್ರೇನು ಮಾಡ್ತಾರೆ? ಎಲ್ಲರಿಗೂ ಬೋಧಿಸಿ ದೇವರಿಂದ ಪಡ್ಕೊಂಡು ಸ್ವೀಕರಿಸ್ತಿದ್ದಾರೆ. ಅವ್ರನ್ನ ದಬ್ತಾ ಬರ್ತಾರೆ ಪ್ರಾರಂಭದ. ಆಮೇಲೆ ಅವರು ಅವ್ರನ್ನ ಮಾತುಗಳನ್ನ ಕೇಳೋದಿಲ್ಲ. ಆಮೇಲೆ ನ್ಯಾಯಸ್ಥಾಪಕರು ಬರ್ತಾರೆ, ಅವ್ರ ಮಾತಿಗೂ ಬೆಲೆ ಕೊಡದಾಗೆ ಅವ್ರನ್ನ ಏನು ಮಾಡ್ತಾರೆ? ದಬ್ತಾರೆ. ಮೂರನೇದಾಗಿ ಪ್ರಾಫಿಟ್ನ ಕಳಿಸ್ತಾರೆ. ಪ್ರಾಫಿಟ್ ಏನು ಮಾಡ್ತಾರೆ? ನೆಬೂಕದ್ನೆಚ್ಚರರಿಗೆ ಯೆರೆಮೀಯ ಹೇಳ್ತಾ ಇದ್ದಾರೆ, ಈ ರೀತಿ ಈ ರೀತಿ ನೆಬೂಕದ್ನೆಚ್ಚರ ಬರ್ತಾನೆ, ಈ ರೀತಿ ಅವನು ಈ ಊರನ್ನೆಲ್ಲ ಕೊಳ್ಳೆ ಹೊಡೆದು ಈ ಊರನ್ನು ನಾಶನ ಮಾಡಿ ಮರುಭೂಮಿಯಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಏನು ಮಾಡಬೇಕು? ಈ ಹೇಳಿದ್ರೆ ಅವ್ರು ಕೇಳಿ ಬದಲಾಗಬೇಕು. ಅವ್ರು ಬದಲಾಗದಾಗಿ ಅವ್ರೇನು ಮಾಡಿದ್ರು? ಅಟ್ಲೀಸ್ಟ್ ಅವ್ರು ಏನು ಹೇಳ್ತಾ ಇದ್ರು ಕೇಳ್ಬೋದು. ಆಳೆಯ ಹೊಡೆದಾಕ್ತಾರ, ನಮ್ಮನ್ನೆಲ್ಲ ಮರುಭೂಮಿ ಮಾಡ್ತಾರೆ ಅಂಥೇಳಿ 7 ಹೊಡೆದು ಜೈಲಿಗೆ ಹಾಕ್ಬಿಡ್ತಾರೆ. ಈ ರೀತಿ ಅವ್ರು ಏನು ಮಾಡ್ತಾರೆ ಅಂತೇಳಿದ್ರೆ, ಮಾತು ಕೇಳಿದಾಗೆ ಪ್ರಾಫಿಟ್ನೆಲ್ಲ 3ನೇವನ್ನು ಕೂಡ ಅವರು ಸ್ವೀಕರಿಸಿದಾಗೆ ಅವರು ದಂಡಿಸ್ತಾರೆ. ಕಡೆಯದಾಗಿ ಎಲ್ಲರೂ ಓದ್ರಿ, 13ರಲ್ಲಿದೆ, ನನ್ನ ಮುದ್ದು ಮಗನನ್ನು ಕಳುಹಿಸುತ್ತೇನೆ, ಒಂದು ವೇಳೆ ಅವನಿಗಾದರೂ ಮರ್ಯಾದೆ ತೋರಿಸುವರು ಅಂದುಕೊಂಡು, ಆದರೆ ಆ ಒಕ್ಕಲಿಗರು ಅವನನ್ನು ಕಂಡು, ಇವನೇ ಬಾಧ್ಯಸ್ಥನು, ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯ ನಮ್ಮದಾಗಲಿ ಎಂದು ಒಬ್ಬರ ಸಂಗಡಲ್ಲೊಬ್ಬರು ಮಾತಾಡಿಕೊಂಡು ಅವನನ್ನು ದ್ರಾಕ್ಷಿ ತೋಟದಿಂದ ಹೊರಕ್ಕೆ ದಬ್ಬಿ ಕೊಂದು ಹಾಕಿದರು. ಹೊರಕ್ಕೆ ದಬ್ಬಿ ಯೇಸು ಸ್ವಾಮಿ ಬರ್ತಾರೆ, ತನ್ನ ಪಿತಾ ಬಂದ್ಬಿಟ್ಟು ತನ್ನ ಮಗನನ್ನೇ ಕಳಿಸ್ತಾರೆ ಈ ಇಸ್ರೇಲ್ ಜನಗಳನ್ನು ಬಿಡಿಸೋದಕ್ಕೆ. ಯಾರನ್ನ? ಈ ಇಸ್ರೇಲ್ ಜನಗಳನ್ನು ಬಿಡಿಸೋದಕ್ಕೆ ಸ್ವಂತ ಮಗನನ್ನೇ ಕಳಿಸ್ತಾ ಇದ್ದಾರೆ. ಮಗನನ್ನು ಕಳಿಸಿದಾಗ ಒಬ್ಬೊಬ್ಬರಾಗಿ ಬಂದರು. ಆದರೆ ಮಗನ ಏನು ಮಾಡ್ತಾರೆ ಅಂತೇಳಿದ್ರೆ, ಇವನೇ ಬಾಧ್ಯಸ್ಥ ಅಂತೇಳ್ಬಿಟ್ಟು ಕೊಂದು ಹೊರಗಡೆ, ಅಂದರೆ ಯೆರೂಸಲೇಮಿಗೆ ಹೊರಗಡೆ ಅವ್ರನ್ನ ಸಿಲುಬೆ ಹಾಕಿ ಕೊಂದು ಹೊರಗಡೆ ಅಂತೇಳಿದ್ರೆ, ಅನ್ಯ ಜನಗಳು ಇವಾಗ ನಮಗೆ ಅದು ಸಿಗ್ತಾ ಇದೆ, ಅವ್ರನ್ನ ಸ್ವೀಕರಿಸ್ಕೊಂಡಿಲ್ಲ. ಒಂದು ಸಮಸ್ಯೆ ಇದೆ ಇಸ್ರೇಲಲ್ಲಿ, ದೇವರಿಗೆ ಒಂದು ಸಮಸ್ಯೆ ಇದೆ, ಅದನ್ನು ಹೇಳ್ತೀನಿ ನೋಡ್ರಿ. ದೇವರು ಬಂದ್ಬಿಟ್ಟು ಪರಲೋಕದಲ್ಲಿರುವ ದೇವರು ಬಂದ್ಬಿಟ್ಟು ರಾಜನ ರೂಪದಲ್ಲಿ ಬಂದರೆ, ಎಲ್ಲರೂ ಗಮನ ಇಟ್ಟು ಕೇಳ್ರಿ, ಇಲ್ಲಿ ರಾಜನ ರೂಪದಲ್ಲಿ ಬಂದರೆ ಇಸ್ರೇಲರನ್ನು ಸ್ವೀಕರಿಸ್ತಾರೆ. ರಾಜನ ರೂಪದಲ್ಲಿ ಬಂದು ಅವರು ರೋಮರಲ್ಲಿ ಗುಲಾಮರಾಗಿದ್ದರು, ಅವ್ರನ್ನ ಬಂದು ಅವರಿಂದ ಬಿಡುಗಡೆ ಮಾಡಿದ್ರೆ ಅವ್ರನ್ನ ಸ್ವೀಕರಿಸ್ತಾರೆ. ಆ ಥರ ಯೇಸು ಸ್ವಾಮಿ ಏನಾದರೂ ಬಂದು ಅವ್ರನ್ನ ಬಿಡುಗಡೆ ಮಾಡಿದ್ರೆ ಅವ್ರ ಆತ್ಮ ಬಿಡುಗಡೆ ಆಗೋದಿಲ್ಲ. ಆದರೆ ಅವರು ಆತ್ಮ ಬಿಡುಗಡೆ ಆಗೋದಕ್ಕೆ ಅವರು ತನ್ನನ್ನೇ ಅರ್ಪಿಸಿ ತನ್ನ ಸಹೋದರ ಅಂತ ಹೇಳ್ತಾರೆ ಬೈಬಲಲ್ಲಿ. ತಂದೆ ಬಂದ್ಬಿಟ್ಟು ಮಗ, ಅವರು ನನ್ನ ಸಹೋದರ, ನೀನು ಹೋಗಿ ಆ ಮಕ್ಕಳನ್ನ ಕಾಪಾಡ ಅಂತ ಹೇಳಿದಾಗ, ಸರಿ ನಾನು ಪ್ರಾಣ ಕೊಟ್ಟಾದರೂ ಅವನ್ನ ಕಾಪಾಡ್ತೀನಿ ಅಂಥೇಳಿ ತಂದೆ ಮಾತಿಗೆ ವಿಧೇಯರಾಗಿ ಯೇಸು ಸ್ವಾಮಿ ಬರ್ತಾರೆ ಅಂತ ಇಟ್ಕೊಳ್ರಿ. ಇವಾಗ ಅವ್ರು ಬಂದು ಅವ್ರನ್ನ ಬಿಡುಗಡೆ ಮಾಡಬೇಕಂದ್ರೆ ಅವರು ಬಂದ್ಬಿಟ್ಟು ರಕ್ತ ಚೆಲ್ಲಿ ಅವರಿಗೆ ಪಾಪದಿಂದ ಬಿಡುಗಡೆ ಮಾಡಬೇಕಾಗಿದೆ. ಬಟ್ ಇವ್ರೇನು ಮಾಡಿದ್ರು? ಇಸ್ರೇಲರು ಒಂದು ದೇವರಿಗೆ ಒಂದು ರೂಪ ಕೊಟ್ಬಿಟ್ಟು ಅವರು ಇದೇ ರೀತಿಯಾಗಿಯೇ ಬರಬೇಕು, ಅವರು ಯಾಜಕರಾಗಿ ಬಂದರೆ ಸ್ವೀಕರಿಸ್ತಲ್ಲ. ಅವರಿಗೆ ವಾಕ್ಯಗಳೆಲ್ಲ ಗೊತ್ತು, ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಗೊತ್ತಿಲ್ಲದ್ದು ವಾಕ್ಯಗಳಿಲ್ಲ. ಈ ಥರ ಹಳೆ ಒಡಂಬಡಿಕೆಯಲ್ಲಿ ಏಸಾಯದಲ್ಲಿ ಏಸಾಮಿ ಹುಟ್ಟುತ್ತಾರೆ ಅಂತ ಹೇಳ್ಬಿಟ್ಟು, ಹಳೆ ಒಡಂಬಡಿಕೆ ಏಸಾಯದಲ್ಲಿ ಒಂದು ಚಿಗುರುತ್ತೆ ಅಂಥೇಳ ಏಸಾಮಿ ಒಬ್ಬರು ಮೆಸ್ಸಯ್ಯ ಬರ್ತಾರೆ ಅಂತೇಳ್ಬಿಟ್ಟು ಮತ್ತೆದಲ್ಲೆಲ್ಲ ಓದಿದಾಗ ಬೆತ್ಲೆಹೇಮಲ್ಲಿ ಹುಡ್ತಾರೆ ಅಂತೇಳ್ಬಿಟ್ಟು, ಆವಾಗ ಎಲ್ಲಿ ಹುಡ್ತಾರೆ ಅಂತೇಳಿ ರಾಜ ಕೇಳಿದಾಗ ಫಲಾನ ಬೆತ್ಲೆಹೇಮಲ್ಲಿ ರಾಜನ ಹುಡ್ತಾರೆ ಅಂತೇಳ್ಬಿಟ್ಟು ಅದನ್ನು ಚೆಕ್ ಮಾಡಿ ಹೇಳಿದಾಗ ಅವಾಗ ಎಲ್ಲ ಮಕ್ಕಳನ್ನ ಕೊಲ್ಲೋದು ಎಲ್ಲ ಹಳೆ ಒಡಂಬಡಿಕೆಯಲ್ಲೇ ಏಸಾಮಿ ಹುಟ್ಟೋದು ಎಲ್ಲ ಇದೇ ಗೊತ್ತು. ಆದರೆ ಅವ್ರು ಸ್ವೀಕರಿಸ್ತಾ ಇಲ್ಲ. ಗೊತ್ತಿದ್ರೂ ಕೂಡ ಅವ್ರನ್ನ ಸ್ವೀಕರಿಸ್ತಿಲ್ಲ. ಯಾಕೆ ಸ್ವೀಕರಿಸ್ತಿಲ್ಲ ಅಂದರೆ, ಇವರೇ ಒಂದು ದೇವರು ಹೇಳ್ದಂಗೆ ನಡೆದ ಹಾಗೆ, ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಡದ ಹಾಗೆ ಇವರೇ ಒಂದು ಕಲ್ಪನೆ ಆತ್ಮವಾಗಿ ದೇವರಂದ ಮೇಲೆ ಹೀಗೆ ಇರಬೇಕು, ಹೀಗೆ ನಮ್ಮನ್ನು ಬಿಡುಗಡೆ ಮಾಡಬೇಕು, ಆಗ ಸ್ವೀಕರಿಸ್ತೀವಿ. ದೇವರು ಹೇಳ್ತಾರೆ, ನೀವು ಹೇಳ್ದಂಗೆ ನಾನು ಬಂದರೆ ನಿಮ್ಮನ್ನು ಬಿಡುಗಡೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಆದರೆ ದೇವರು ಹೇಳ್ದಂಗೆ ಕೇಳಿದಾಗೆ ಇವರೇ ತನ್ನ ಮಾನಸಿಕವಾಗಿ ಅವರನ್ನು ತಿಳ್ಕೊಂಡು ಇವರು ಬೇಡ ಅಂತೇಳಿ ಕುಂದಾಕಿದ್ರು. ಅದರಿಂದ ಅವರು 2000 ವರ್ಷಗಳವರೆಗೂ 70ನೇ ಇಸ್ವಿಯಿಂದಲೂ ಎಲ್ಲ ದೇಶದಲ್ಲಿ ಭಾಳ ಹಿಂಸೆಗಳನ್ನು ಅನುಭವಿಸಿದ್ರು. ಅವರು ಇಸ್ರೇಲಿಂದ ಓಡಿಸಲ್ಪಟ್ಟು ರೋಮರಿಂದ ಹಿಡಿದು
ಎಲ್ಲರೂ ಒಬ್ಬೊಬ್ಬರಾಗಿ ಎಲ್ಲ ದೇಶದಲ್ಲೂ ಅವರು ಯೇಸು ಸ್ವಾಮಿ ಕೊಂದವರು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಅವ್ರ ಮೇಲೆ ವಿರಕ್ತಿಯಿಂದ ಆಮೇಲೆ ಒಬ್ಬ ಪೈಸಂಟೆ ಅಂತ ಹೇಳ್ತಾರೆ, ಒಬ್ಬೊಬ್ಬರಾಗಿ ಲಾಸ್ಟಲ್ಲಿ ಹಿಟ್ಲರು, ಎಲ್ಲರೂ ಎಲ್ಲ ಜಾಗದಲ್ಲೂ ಅವ್ರ ರಕ್ತಪಾತವನ್ನು ಸುರಿಸಬೇಕಾಗಿದೆ. ಯಾಕಂದರೆ ಅವರು ದೇವರಾಗಿ ಯೇಸು ಸ್ವಾಮಿನ ಸ್ವೀಕರಿಸ್ಕೊಂಡಿಲ್ಲ. ಒಂದು ವಾಕ್ಯವನ್ನು ನಾವು ಪ್ರಸಂಗಿ 9:10 ಓದುವುದಾದರೆ, ಎಲ್ಲರೂ ತೆಗಿರಿ. ಪ್ರಸಂಗಿ 9:10 ಸಿಗ್ತಾ? ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನಿನ್ನ ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯು ತಿಳುವಳಿಕೆಯು ಜ್ಞಾನವೂ ಇರುವುದಿಲ್ಲ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಪಾತಾಳ ಅಂತ ಹೇಳ್ತಾಯಿದ್ರು, ನಾವು ಹೊಸ ಒಡಂಬಡಿಕೆಯಲ್ಲಿ ಪರಲೋಕ ರಾಜ್ಯ ಅಂತ ಅಲ್ಲಿ ಹಾಕ್ಕೊಳ್ಳೋಣ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನನ್ನ ಪೂರ್ಣ ಶಕ್ತಿಯಿಂದ ಮಾಡು. ಈಗ ಅವ್ರು ಹೊರಗೆ ದಬ್ಬಿ ಅವ್ರನ್ನ ಸಿಲುಬೆ ಹಾಕಿದ್ರಂದರೆ, ಹೊರಗೆ ಅಂತ ಹೇಳಿದ್ರೆ ನಮಗೆ ಕೊಟ್ಬಿಟ್ರು ಅನ್ಯರುಗಳು. ಇವಾಗ ಇಸ್ರೇಲ್ನವರು ಯೇಸು ಸ್ವಾಮಿನ ಆರಾಧನೆ ಮಾಡ್ತಿಲ್ಲ. ಅದರಿಂದ ನಾವೇನು ಮಾಡ್ತೀವಿ, ಯೆಹೋವ ದೇವರು ಮತ್ತು ಯೇಸು ಸ್ವಾಮಿ ಮತ್ತು ಪರಿಶುದ್ಧಾತ್ಮ ತ್ರಿಯೇಕ ದೇವರನ್ನು ಆರಾಧನೆ ಮಾಡ್ತಾಯಿದ್ದೀವಿ. ಅವ್ರೇನು ಮಾಡಿದ್ರು, ನಮ್ಮ ಕೈಯಲ್ಲಿ ಕೊಟ್ಬಿಟ್ರು ಅವ್ರನ್ನ. ಯೇಸು ಸ್ವಾಮಿ ಏನು ಮಾಡಿದ್ರು, ನಮ್ಮನ್ನು ಆರಿಸಿಕೊಂಡ್ರು. ಇವಾಗ ನಾವೇನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಈ ಸ್ವಲ್ಪ ಕಾಲದಲ್ಲಿ ಅವರು ಯಾವ ರೀತಿ ಅವರಿಗೆ ಕೊಟ್ಟ ಆದಾಮು ಬಿಟ್ಟೋಯ್ತು, ಆದರೆ ಅವರು ಇವರಿಗೋಸ್ಕರ ದ್ರಾಕ್ಷ ತೋಟದಲ್ಲಿ ಒಂದು ತೋಟವನ್ನು ಏರ್ಪಡಿಸಿ ಇವರಿಂದ ಫಲ ಎದುರು ನೋಡಿದ್ರೆ ಇವರು ಯಾವ ರೀತಿ ಕೊಟ್ಟಿಲ್ವೋ ಅದೇ ರೀತಿ ನಮ್ಮ ಹತ್ರನೂ ಫಲ ಎದುರು ನೋಡ್ತಾ ಇದ್ದಾರೆ. ನಾವೇನು ಮಾಡಬೇಕಂತ ಹೇಳಿದ್ರೆ, ನಮಗೆ ಸಿಕ್ಕಿರುವ ಕೆಲಸವನ್ನು ಪೂರ್ಣ ಶಕ್ತಿಯಿಂದ ಮಾಡಿ ನೀನು ನೆರವೇರಿಸಬೇಕಾದ ಪರಲೋಕ ರಾಜ್ಯದ ಯಾವ ಕೆಲಸವು ಯುಕ್ತಿಯು ತಿಳುವಳಿಕೆ ಜ್ಞಾನ ಇರೋದಿಲ್ಲ. ಪರಲೋಕ ರಾಜ್ಯದಲ್ಲಿ ನಮಗೆ ಕೆಲಸ ಏನೂ ಇರೋದಿಲ್ಲ. ಇಲ್ಲಿ ನೋಡ್ರಿ, ನಾವು ಡೆತ್ ಆಗಿಬಿಟ್ರೆ ಪರಲೋಕ ರಾಜ್ಯದಲ್ಲಿ ಇಲ್ಲಿ ಸ್ಪಷ್ಟವಾಗಿದೆ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನೀನು ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯು ತಿಳುವಳಿಕೆ ಜ್ಞಾನವಿರುವುದಿಲ್ಲ. ಅಲ್ಲಿ ಯುಕ್ತಿಯಾಗಲಿ ತಿಳುವಳಿಕೆ ಆಗಲಿ ಜ್ಞಾನವಾಗಲಿ ಅಲ್ಲಿ ಏನು ಇರುವುದಿಲ್ಲ. ಈ ಭೂಲೋಕದಲ್ಲಿ ಇರಬೇಕಾದ್ರೇ ದೇವರು ಕೊಟ್ಟಿರೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡು. ಆದರೆ ಇವರೇನು ಮಾಡಿದ್ರು, ಇಸ್ರೇಲ್ನವರು ಕೊಟ್ಟಿರುವ ಕೆಲಸವನ್ನು ಜವಾಬ್ದಾರಿಯನ್ನು ಮಾಡದೆ ಕೈ ಬಿಟ್ಟುಬಿಟ್ರು. ದೇವರಂತ ಒಂದು ಕೆಲಸ ಕೊಡ್ತಾರೆ, ಅವರ ಚಿತ್ತ ಮಾಡೋದಕ್ಕೆ ದೇವರಿಗೋಸ್ಕರ ಮಹಿಮೆ ಉಂಟಾಗಬೇಕಾಗಿ ಸಾಕ್ಷಿಯಾಗಿ ಜೀವಿತವಾಗಿ ನಾವು ಸಿದ್ಧರಾಗಿ ಇತರನ್ನ ಸಿದ್ಧ ಮಾಡೋದಕ್ಕೆ ನೋವನಿಗೆ ಒಂದು ಕೆಲಸ ಕೊಟ್ಟರು. ಎಲ್ಲ ಪಾಪ ಮಾಡಿ ಲೋಕದ ಮೇಲೆ ಮೋಹದಲ್ಲಿದ್ದಾರೆ, ನೀನು ಒಂದು ಬೋಟನ್ನು ತಯಾರು ಮಾಡು, ಅವ್ರನ್ನ ಕಾಪಾಡೋಣ ಅಂತ ಹೇಳಿದ್ರೆ ಯಾರು ಬಂದಿಲ್ಲ. ಅವ್ರ ಕುಟುಂಬ ಇಬ್ರಾಯರಲ್ಲಿದೆ, ನೋವನ್ನು ಅವ್ರ ಕುಟುಂಬವನ್ನು ಕಾಪಾಡಿಕೊಂಡ ಅಂತ. ಅದೇ ರೀತಿ ನಮಗೂ ಒಂದು ಕೆಲಸ ಕೊಟ್ಟಿದ್ದಾರೆ. ಏನು ಕೆಲಸ ಅಂತ ಹೇಳಿದ್ರೆ, ನಾವು ಈ ಲೋಕದಲ್ಲಿ ನಮ್ಮನ್ನು ನಾವು ಬರುವಿಕೆಗೆ ಸಿದ್ಧ ಮಾಡಿಕೊಂಡು ಬೇರೆಯವ್ರನ್ನ ಬರುವಿಕೆಗೆ ಸಿದ್ಧ ಮಾಡೋ ಕೆಲಸ ಕೊಟ್ಟಿದ್ದಾರೆ. ಅದು ಯುಕ್ತಿಯಿಂದ ಶಕ್ತಿಯಿಂದ ನಾವು ಮಾಡಬೇಕಾಗಿದೆ. ಯಾವ ರೀತಿ ಅವರಿಗೆ ಕೆಲಸ ಕೊಟ್ಟರೆ ಅವರು ಯೇಸು ಸ್ವಾಮಿನ ಇಸ್ರೇಲ್ ಜನಗಳು ತಿರಸ್ಕರಿಸಿದ್ರು, ಇವಾಗ ನಾವು ಅದೇ ಸ್ಥಿತಿಯಲ್ಲಿದ್ದೀವಿ. ಒಂದು ಪದವನ್ನು ನಾನು ನಿಮಗೆ ಓದಿದೆ, ಅದನ್ನು ನಾನು ನಿಮಗೆ ಕನ್ಕ್ಲೂಷನ್ ಆಗಿ ಮಾತಾಡ್ತೀನಿ ನೋಡ್ರಿ. ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ನಾವು ಓದಿದ್ವಿ, ಯಾವುದಂದರೆ 2 ಪೂರ್ವ ವೃತ್ತಾಂತ 7:14. ಅದರಲ್ಲಿ ಏನಿದೆ ಅಂದರೆ, ನಿನ್ನ ಪಾಪವನ್ನು ಕ್ಷಮಿಸುತ್ತೇನೆ, ನಿಮಗೆ ಆರೋಗ್ಯ ಕೊಡ್ತೇನೆ, ನಿಮ್ಮ ಸಂತತಿಗಳನ್ನು ಆಶೀರ್ವದಿಸ್ತೇನೆ, ನೀವು ಪ್ರಾರ್ಥನೆಗಳನ್ನೆಲ್ಲ ಕೇಳಿ ನಿಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸ್ತೇನೆ ಅಂತ ಹೇಳಿದ್ರು. ಆ ಪದ ಎಲ್ಲಿ? ದೇವರು ಒಂದು ಸಲ ಹೇಳಿದ್ರೆ ಅದು ಹೇಳ್ದಂಗೆ, ಬಟ್ ಅವರು 2 ಪಾರ್ಟ್ ಆಗಿ ಇದ್ದಾರೆ. ನೀವು ನನ್ನ ಮಾತು ಕೇಳಿ ನಡೆಯುವುದಾದರೆ ಈ ಬ್ಲೆಸ್ಸಿಂಗ್ ಬರುತ್ತೆ, ಆದರೆ ನನ್ನ ಮಾತು ಕೇಳದೆ ನಡೆದೇ ಇರೋದರಿಂದ ನಿಮ್ಮನ್ನು ಕೈ ಬಿಡ್ತೀನಿ ಅಂತ ಅಲ್ಲೇ ಮೇಲೇ ಓದಿ ತಿಳಿಸ್ಕೊಂಡ್ವಿ. ಅದೇ ರೀತಿಯಲ್ಲಿ ಈಗ ಇಸ್ರೇಲ್ ಜನಗಳು ಅದೇ ರೀತಿಯಲ್ಲಿ ಅವ್ರಿಗೆ ಕೊಟ್ಟ ಆಶೀರ್ವಾದನೆಲ್ಲ ಕಳ್ಕೊಂಡು ಅವರೀಗ ಆಲೆ ಇಲ್ಲದೆ ಕಷ್ಟಪಡ್ತಿದ್ದಾರೆ. ಈ ಸೇರಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಯಾರನ್ನ? ನಮ್ಮನ್ನು ಈಗ ಆರಿಸಿ ತೆಗೆದುಕೊಂಡಿದ್ದಾರೆ. ಇವಾಗ ನಾವು ಅವ್ರಿಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಬಿಟ್ಟು ನಮ್ಮನ್ನು ಆರಿಸಿದ್ದಾರೆ. ಇವಾಗ ನಾವು ಯಾವ ರೀತಿ ನಡ್ಕೊತಾ ಇದ್ದೀವಿ, ನಾವು ಯಾವ ರೀತಿ ಫಲ ಕೊಡ್ತಾ ಇದ್ದೀವಿ. ಪರಲೋಕ ರಾಜ್ಯದಲ್ಲಿ ಮರಣ ಹೊಂದಿದ ಮೇಲೆ ಅಲ್ಲಿ ತಿಳುವಳಿಕೆ ಜ್ಞಾನ ಉಪಯೋಗವಾಗೋದಿಲ್ಲ. ಇಲ್ಲಿಗೆ ತಿಳುವಳಿಕೆ ಜ್ಞಾನ ಕೊಡ್ತಾರೆ. ನಾವು ಪ್ರಾರ್ಥನೆ ಮಾಡಿ ವಾಕ್ಯ ಓದಿ ಜನಗಳಿಗೆ ಸುವಾರ್ತೆ ಹೇಳಿ ಜನಗಳ ದೇವ್ರ ಕಡೆ ನಡೆಸೋದಕ್ಕೆ ಕೊಟ್ಟಿದ್ದಾರೆ. ನಾವು ಅಷ್ಟು ದೊಡ್ಡ ಇಸ್ರೇಲ್ ಜನಗಳನ್ನೇ ಕೈ ಬಿಟ್ಟರು ಅವರು.
ಅವ್ರು ಪ್ರೀತಿ ಮಾಡಿದ ಅವ್ರ ವಂಶದಲ್ಲಿ ಹುಟ್ಟಿದ ದಾವಿದ ವಂಶದಲ್ಲಿ ಹುಟ್ಟಿದವ್ರನ್ನೇ ಕೈ ಬಿಟ್ಟರು. ಇವಾಗ ನಮಗೆ ಆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಮೊದಲೇ ಹೇಳಿದೆ, 3 ಚಾನ್ಸಲ್ಲಿ ಮೊದಲನೇದು ಆದಾಮ್ ಯಾವಾಳಿಗೆ ಅಲ್ಲಿ ಏದೇನು ತೋಟವನ್ನು ಮಾಡಿ ಅವ್ರ ಜೊತೆ ಐಕ್ಯತೆ ಇದ್ದಾಗ ಅವರು ಅಲ್ಲಿಂದ ಓಡಿಸ್ಬಿಟ್ರು. ಮತ್ತು ಎರಡನೇದಾಗಿ ಏಸಾಯದಲ್ಲಿ ನಾವು ನೋಡಿದ್ವಿ 5:2 ಅಲ್ಲೊಂದು ಏದೇನು ತೋಟವನ್ನು ಸೃಷ್ಟಿ ಮಾಡಿ, ಏದೇನು ತೋಟ ದ್ರಾಕ್ಷ ತೋಟ ಅಂದರೆ ಇಸ್ರೇಲ್. ಆ ಇಸ್ರೇಲಲ್ಲಿಂದ ಒಂದು ಫಲವನ್ನು ಎದುರು ನೋಡೋದಕ್ಕೆ ಬಿಟ್ಟರೆ ಅವರು ಫಲ ಕೊಟ್ಟಿಲ್ಲ. ಇವಾಗ 3ನೇದಾಗಿ ಅಣ್ಣೀರಾಗಿರುವ ನಮ್ಮನ್ನು 2000 ವರ್ಷಗಳಿಂದ 2000ಇಂದ ನಾವು ಇದ್ದೀವಿ. ನಾವು ಯಾವ ರೀತಿ ಫಲ ಕೊಡ್ತಿದ್ದೀವಿ ದೇಶದಲ್ಲಿ, ಯಾವ ರೀತಿ ನಮ್ಮ ಸಾಕ್ಷ್ಯ ಜೀವಿತಗಳಿದೆ, ನಾವು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡೋದಕ್ಕೆ ಸಿದ್ಧರಾಗಿದ್ದೀವ. ಈ 70-80 ವರ್ಷ ಕೊಡುವ ಈ ಜೀವಿತದಲ್ಲಿ ಈ ಲೋಕ ಬೈಬಲ್ ಹೇಳುತ್ತೆ, ಕಣ್ಣಿಗೆ ಕಾಣುವುದಕ್ಕಿಂತ ಕಾಣದೇ ಇರುವುದನ್ನು ನಾವು ಹೆಚ್ಚಾಗಿ ಆಶಿಸಬೇಕು. ಪರಲೋಕ ರಾಜ್ಯದ ದೇವರ ವಾಕ್ಯವನ್ನು ನಾವು ಹಿಡಿದುಕೊಳ್ಳಬೇಕು. ನಿಮಗೋಸ್ಕರ ಪರಲೋಕದಲ್ಲಿ ವಾಸಸ್ಥಳ ಏರ್ಪಡಿಸಿದ್ದೀನಿ ಅಂತ ಹೇಳಿದ್ದಾರೆ. ದೇವರ ಮಾತಿಗೆ ವಿಧೇಯರಾಗಿ ಅದಕ್ಕಾಗಿ ನಾವು ಸಿದ್ಧರಾಗ್ತಾ ಇದ್ದೀವ? ಇಲ್ಲ, ಕಾಣದೆ ದೇವರು ಹೇಳ್ತಾ ಇದ್ದಾರೆ, ನೋಡಿ ನಂಬೋದಕ್ಕಿಂತ ನೋಡದೇ ಇರೋದು ನಂಬೋದು ಭಾಳ ಒಳ್ಳೆಯದಂತೇಳಿ ತೋಮನಿಗೆ ಹೇಳ್ತಾರೆ ಥಾಮಸ್. ಅದೇ ರೀತಿಯಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಬೈಬಲ್ ಕೊಟ್ಟಿರೋ ವಾಕ್ಯವನ್ನು ಓದಿ ನೋಡದೆ ಪರಲೋಕ ರಾಜ್ಯವನ್ನು ಬೈಬಲಲ್ಲಿ ಯಾವ ರೀತಿ ಇದೆ, ಈ ಥರ ಇದೆ ಅಂತ ಅದು ವಾಕ್ಯದ ಮೂಲಕವಾಗಿ ಬಲ ಪಡ್ಕೊಂಡು ಅಲ್ಲಿಗೆ ಹೋಗ್ಬೇಕನ್ನುವ ಆಸೆ ಆಕಾಂಕ್ಷೆಗಳು ನಮಗಿದೆಯಾ? ಇಲ್ಲಿ ನೋಡ್ರಿ, ಅವನ್ನ ಹೊರಗೆ ಹಾಕಿ ಕೊಂದರು. ಆಗ ದೇವರು ಒಂದು ಮಾತು ಹೇಳ್ತಾರೆ, ಎಲ್ಲರೂ ಓದ್ರಿ. ಕೊಂದು ಹಾಕಿದ್ರು 15ರಲ್ಲಿ. ಹಾಗಾದರೆ ದ್ರಾಕ್ಷ ತೋಟದ ದಣಿ ಅವರಿಗೆ ಏನು ಮಾಡುವನು ಅಂತ ಹೇಳಿ ದೇವರು ಕೇಳ್ತಾರೆ. ಅವ್ರು ದ್ರಾಕ್ಷ ತೋಟದವ್ನು ಏನು ಮಾಡ್ತಾರೆ, ಅವ್ರಿಗೆ ಇಸ್ರೇಲಲ್ಲಿರೋರು ಹೇಳ್ತಾರೆ. ಇಲ್ಲಿ ನೋಡ್ರಿ, ಅವನು ಆ ಒಕ್ಕಲಿಗರನ್ನು ಸಂಹರಿಸಿ ತನ್ನ ತೋಟವನ್ನು ಬೇರೆ ಜನರಿಗೆ ಮಾಡುವುದಕ್ಕೆ ಕೊಡುವನು ಅಂದನು. ಆವಾಗ ಅವರು ದೇವರು ಬಂದ್ಬಿಟ್ಟು ಅದನ್ನು ಬೇರೆಯವರಿಗೆ ಕೊಡ್ತಾನೆ. ಆದರೆ ಬೇರೆಯವರಂದರೆ ನಾವು ಅನ್ಯ ಜನಿಗೆ ಕೊಡ್ತಾನೆ ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಆಗಲಿ. ಆವಾಗ ದೇವರು ಹೇಳ್ತಾರೆ, ಅದು ಇದೇ ವಾಕ್ಯ ಮತ್ತಾಯದಲ್ಲೂ ಕೂಡ ಇದೇ ದ್ರಾಕ್ಷ ತೋಟದ್ದು ಕತೆ ಈ ರೀತಿಯಾಗಿ ದೇವ್ರನ್ನ ತಿರಸ್ಕರಿಸುವಂಥದ್ದು ಇದು ಅಲ್ಲೂ ಕೂಡ ಇದೆ. ಅಲ್ಲಿ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಥರ ನಿಮ್ಮನ್ನು ತಿರಸ್ಕರಿಸಿದ್ರು ಅಂತ ಹೇಳಿದ ತಕ್ಷಣ ಅವರೇನು ಮಾಡಿದ್ರು, 21 ಮತ್ತು 21, 39, 40 ಓದ್ತೀನಿ ನೋಡ್ರಿ. ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಇವನ ಶಾಸ್ತ್ರವು ತಾವೇ ತೆಗೆದುಕೊಳ್ಳೋಣ ಎಂದು ತಮ್ಮ ಮಾತಾಡಿಕೊಂಡು ಅವರನ್ನು ಹಿಡಿದು ದ್ರಾಕ್ಷ ತೋಟದಿಂದ ಹೊರಕ್ಕೆ ದಬ್ಬಿ ಕೊಂದು ಹಾಕಿದರು. ಹಾಗಾದರೆ ದ್ರಾಕ್ಷದ ದಣಿ ಬಂದಾಗ ಒಕ್ಕಲರಿಗೆ ಏನು ಮಾಡೋಣ ಅಂದನು. ಅವರು ಆತನಿಗೆ ಆ ಕೆಡುಕನನ್ನು ಕ್ರೂರವಾಗಿ ಸಂಹರಿಸಿ ಕಾಲಕಾಲಕ್ಕೆ ಹಣ್ಣನ್ನು ತನಗೆ ಸಲ್ಲಿಸುವಂತೆ ಬೇರೆ ಒಕ್ಕಲರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು. ಕಾಲಕಾಲಕ್ಕೆ ಫಲ ಕೊಡುವುದು ಹಣ್ಣನ್ನು ಅಂದರೆ ನಾವು ಫಲ ಕೊಡಬೇಕು. ಅವರಿಗೆ ಬೈಬಲ್ ಅಂದರೆ ನಮಗೆಲ್ಲರಿಗೂ ಗೊತ್ತು, ಧರ್ಮಶಾಸ್ತ್ರವನ್ನು ಕೊಟ್ಟು ಅವರಿಗೆ ಫಲ ಎದುರು ನೋಡಿದ್ರು. ಈ ರೀತಿ ನಡಿಬೇಕು, ಮೋಸೆಗೆ ಕೊಡ್ತಾರಲ್ಲ, ಮೋಸೆಗೆ ಕೊಟ್ಟು ಈ ರೀತಿ ನಡೆದು ನನಗೆ ಫಲ ಕೊಡ್ರಿ ಅಂತ ಹೇಳಿದ್ರು. ಇವಾಗ ಹೊಸ ಒಡಂಬಡಿಕೆಯನ್ನು ನಮಗೆ ಕೊಟ್ಟು ಫಲವನ್ನು ಎದುರು ನೋಡ್ತಾರೆ. ಎಲ್ಲೇ ಇದೆ ನೋಡ್ರಿ, ಕಾಲಕ್ಕೆ ಫಲವನ್ನು ಕೊಡಬೇಕಂತೇಳಿ ನಮ್ಮನ್ನೇ ಎದುರು ನೋಡ್ತಾ ಇದ್ದಾರೆ. ಆದರೆ ಯೇಸು ಅವರಿಗೆ ಅವಾಗ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಆವಾಗ ಅವ್ರಿಗೆ ಗೊತ್ತಾಗ್ಬಿಡ್ತು. ಲೋಕದಲ್ಲಿ 20 ನಾವು ಓದ್ತಾ ಇದ್ದೀವಲ್ಲ, ಅದರಲ್ಲಿ ಅವಾಗ ಏನು ಹೇಳ್ತೈತೆ, ಓಹೋ ನಮ್ಮನ್ನೇ ಇವರು ದೇವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಾಯಿಂದ ಹೇಳ್ಬಿಟ್ರು. ಏನಂತ, ಬೇರೆಯವರಿಗೆ ಕ್ರೂರವಾಗಿ ದಂಡಿಸಿ ಬೇರೆಯವ್ರಿಗೆ ಕೊಡ್ತಾನಂತ. ಆಹಾ, ಇದು ನಮಗೆ ಅಂತ ಹೇಳಿದಾಗ ಇದನ್ನು ಜನರು ಕೇಳಿ ಆಗಾಗಬಾರದು ಅಂದರು. 20 ಲೂಕ 20:17 ಮತ್ತೆ ಇನ್ನೊಂದು ಸಲ ಓದ್ತೀನಿ. ಇದನ್ನು ಜನರು ಕೇಳಿ ಆಗಾಗಬಾರದು. ಅವರು ದೇವರು ಸರಿ ಹಂಗೆ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮನ್ನು ಆರಿಸಿಕೊಂಡು ನಾವು ಫಲ ಕೊಡಬೇಕಂತೇಳಿ ಚರ್ಚ್ ಒಂದು ಒಳ್ಳೆ ಫಲ ಕೊಡುವ ಒಂದು ಸಭೆ. ಚರ್ಚ್ ಇದು ಬಂದು ಒಳ್ಳೆ ಜೀವನ, ಕೃಪೆಯ ಕಾಲ ಅಂತ ಹೇಳ್ತಾರೆ. ಕೃಪೆ ಕಾಲದಲ್ಲಿ ನಾವಿದ್ದೀವಿ. ಈ ಕೃಪೆ ಕಾಲ ಭಾಳ ಒಳ್ಳೆಯದು. ಈ ಒಳ್ಳೆ ಎಲ್ಲ ವಾತಾವರಣಗಳಾಗಲಿ ಎಲ್ಲ ಸೌಕರ್ಯಗಳನ್ನ ಕೊಟ್ಟಿರುವ ಒಂದು ಕಾಲ ಕೃಪೆಯ ಕಾಲ. ಇದರಲ್ಲಿ ನಮ್ಮಿಂದ ಫಲವನ್ನು ಎದುರು ನೋಡ್ತಾ ಇದ್ದಾರೆ.
ಈಗ 3ನೇ ಪ್ಲೇಸಲ್ಲಿ ನಾವಿರೋದು ಆದಾಮು, ಆಮೇಲೆ ಇಸ್ರೇಲು. ಆದಾಮು ಹೋಯ್ತು, ಇಸ್ರೇಲಿಗೆ ತೋಟ ಮಾಡಿಕೊಟ್ರು, ಅವರು ಬಿಟ್ಟೋದ್ರು. ಇವಾಗ 3ನೇದಾಗಿ ನಮ್ಮನ್ನು ಆರಿಸಿದ್ದಾರೆ. ಇವಾಗ ನಾವು ರ್ಯಾಪ್ಚರಲ್ಲಿ ಹೋದ ಮೇಲೆ ಯಾರೆಲ್ಲ ಫಲ ಕೊಡ್ತಾರೋ ಅವ್ರನ್ನ ತಗೊಂಡ್ಮೇಲೆ 4ನೇದಾಗಿ ಪ್ರಕಟಣೆ 20ರಲ್ಲಿ ನಾವು ಓದಿ ನಿಮಗೆ ತಿಳಿಸಿದೆ, ಇಸ್ರೇಲನ್ನು 1,46,000 ಜನವನ್ನು ಕಾಪಾಡಿ ಅವರು 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಮತ್ತೆ ಸ್ವಲ್ಪ ದಿನ ಸೈತಾನ ಬಿಡುಗಡೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಮತ್ತೆ ಅವ್ರು ಫಲ ಕೊಡ್ತಾರೆ ಇಲ್ಲ ನೋಡೋದಕ್ಕೆ ಚಾನ್ಸ್. ಯಾಕಂದರೆ ಅವರು ಕೊಟ್ಟಿರೋ ಚಾನ್ಸ್ ಮಿಸ್ ಮಾಡಿಬಿಟ್ರು. 4ನೇ ಚಾನ್ಸ್ ಆದರೂ 4ನೇ ಚಾನ್ಸಲ್ಲಿ ಅವರು ಇವಾಗಲಾದರೆ 2ನೇ ಚಾನ್ಸ್ ಅವರಿಗೆ ಕೊಡೋಣ. ನಮಗೆ ವಾಕ್ಯದಲ್ಲಿ ಹೇಳ್ತಿರ್ಬೇಕು 4ನೇ ಪಾಯಿಂಟು, ಬಟ್ ಅವರಿಗೆ 2ನೇ ಚಾನ್ಸ್ ಕೊಡೋಣ. ಫಸ್ಟ್ ಟೈಮ್ ನನ್ನನ್ನು ದೂರ ಮಾಡಿಕೊಂಡ್ರು. 1000 ವರ್ಷ ಅವರು ಅದರಲ್ಲಿ ಮಕ್ಕಳನ್ನು ಎತ್ತಿ 1,44,000ರಿಂದ 1000 ವರ್ಷ ಅವ್ರ ಮೊಮ್ಮಕ್ಕಳನ್ನು ಎತ್ತಿ ಮತ್ತೆ ಅವ್ರನ್ನ ಬಿಟ್ಟು ದೇವರು ಸೈತಾನನ ಸ್ವಲ್ಪ ದಿನ ಬಿಡುಗಡೆ ಮಾಡ್ತಾರೆ. ಆವಾಗಲಾದರೂ ಫಲ ಕೊಡ್ತಾರಂತ ನೋಡ್ತಾರೆ. ಆದರೆ ನಮಗೆ ಈಗಲೇ ಎಲ್ಲವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತೀನಿ. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮ ಇಲ್ಲ. ಅಲ್ಲಿ ಅವರಿಗಿದ್ದಿದ್ದು ಧರ್ಮಶಾಸ್ತ್ರ ಮಾತ್ರನೇ ಇದ್ದಿದ್ದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇರುವ ನಮಗೆ ಪರಿಶುದ್ಧಾತ್ಮ ಸಹಾಯ ಮಾಡ್ತಾರೆ. ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ವಾಕ್ಯಗಳನ್ನ ಓದಬೇಕಾದ್ರೆ ಮೆಡಿಟೇಟ್ ಮಾಡೋದಕ್ಕೆ, ಧ್ಯಾನಿಸೋದಕ್ಕೆ ಪರಿಶುದ್ಧಾತ್ಮ ಸಹಾಯ ಮಾಡ್ತಾರೆ. ಎಲ್ಲೇ ಹೋದರು ಎಲ್ಲೇ ಬಂದರೂ ನಮಗೆ ಅವರು ಆಪತ್ತಿಂದ ಬಿಡುಗಡೆ ಮಾಡಿ ಕಾಪಾಡ್ತಾರೆ. ಪರಿಶುದ್ಧಾತ್ಮ ಹೃದಯಾಂತರಾಳದಲ್ಲಿ ತಪ್ಪು ಕರೆಕ್ಟ್ ಅಂತ ಹೇಳಿ ನಮ್ಮನ್ನು ನಡೆಸ್ತಾರೆ. ಈ ಪರಿಶುದ್ಧಾತ್ಮವನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಈ ಪರಿಶುದ್ಧಾತ್ಮ ಅವರಿಗೆ ಇರಲಿಲ್ಲ, ಅದಕ್ಕೆ ಅವರಿಗೆ 2ನೇ ಚಾನ್ಸ್ ಸಿಗ್ತಾ ಇದೆ. ನಮಗೆ ಪರಿಶುದ್ಧಾತ್ಮವನ್ನು ಕೊಟ್ಟು ಹೋಗಿದ್ದಾರೆ. ತನ್ನ ಜೀವವನ್ನು ತ್ಯಾಗ ಮಾಡಿ ನಾವು ಯಾವ ರೀತಿ ಫಲ ಕೊಡ್ತಾ ಇದ್ದೀವಿ, ನಾವು ಯಾವ ರೀತಿ ಫಲವನ್ನು ಕೊಡ್ತಾ ಇದ್ದೀವಿ. ಲೂಕ 12:29-40-34ರಲ್ಲಿ ಒಂದು ವಾಕ್ಯವನ್ನು ಓದೋಣ. ಲೂಕ 12:29-34ವರೆಗೂ ಓದಿ ನಾವು ಪ್ರಾರ್ಥನೆ ಮುಗಿಸೋಣ. ಈ ಹೊತ್ತು ಇದ್ದ ನಾಳೆ ಬೆಳೆಯುವ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನು. ಏನು ಊಟ ಮಾಡಬೇಕು, ಏನು ಕುಡಿಯಬೇಕೆಂದು ತವಕ ಪಡಬೇಡಿರಿ. ಇಲ್ಲಿ ನೋಡ್ರಿ, ಈ ಲೋಕದಲ್ಲಿರುವುದನ್ನು ಒಬ್ಬರು ಹೋಗ್ಬಿಟ್ಟು ಇದರಿಂದ ಪಾಟಲ್ಲಿ ಮೀನನ್ನು ಇಟ್ಟಿದಾಗ ಅಲ್ಲೆಲ್ಲೋ ಹೋಗ್ಬಿಟ್ಟು ಅವರು ಮೀನನ್ನು ರಕರಕವಾದ ಮೀನನ್ನು ನೋಡಿಬಿಟ್ಟು ದೇವರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅದರ ಬಗ್ಗೆ ವರ್ಣಿಸ್ತಾ ಇದ್ದರಂತೆ. ಅವಾಗ ದೇವರು ಇವರೊಳಗೆ ಸೇವಕರೊಳಗೆ ಪ್ರೇರೇಪಿಸಿ ಅವಾಗ ಹೇಳಿದ್ರಂತೆ, ಮನುಷ್ಯನನ್ನು ಎಷ್ಟು ಜ್ಞಾನವಾಗಿ, ಎಷ್ಟು ಅಂದವಾಗಿ ಕಣ್ಣುಗಳು, ಮೂಗುಗಳು, ಬಾಯಿಗಳು, ಇದೇ ಬಾಯಿಂದ ಊಟ ಮಾಡ್ತೀವಿ, ಇದೇ ನಾಲಿಗೆ ಇಲ್ದಿದ್ರೆ ಮಾತಾಡೋಕ್ಕಾಗಲ್ಲ, ಇದೇ ನಾಲಿಗೆ ಸವಿ ಕೊಡುತ್ತೆ, ಹಲ್ಲುಗಳು ಕಿವಿ ಕೇಳುವಂತೆ ಮಾಡಿ ಈ ರೀತಿ ಮನುಷ್ಯರನ್ನು ಎಷ್ಟು ಅಂದವಾಗಿ, ಬೆರಳು ನೋಡ್ರಿ, ಈ ಬೆರಳು ಇಲ್ದಿದ್ರೆ ಈಗ ಮಡ್ಸಕ್ಕಿದ್ರೆ ಯಾವ ವಸ್ತುನ ಹಿಡಿಯೋಕ್ಕಾಗೋದಿಲ್ಲ, ಕಾಲುಗಳು ನಡೆಯೋದಕ್ಕೆ ಎಷ್ಟು ಅಂದವಾಗಿ ಮನುಷ್ಯರನ್ನ ಸೃಷ್ಟಿ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಇರುವ ಹೂಗಳನ್ನು, ಲೋಕದಲ್ಲಿರುವ ಮೀನುಗಳನ್ನು, ಅಂದ ಚಂದಗಳನ್ನು ನೋಡಿ ವಂಡರ್ಸ್ ಇಷ್ಟು ಚೆನ್ನಾಗಿದೆಯಲ್ಲ ಈ ಸೀನರಿ ಅಂತೇಳಿ ನಾವು ಮೈಮರೆಸಿ ಹೋಗ್ತೀವಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿ ಮನುಷ್ಯರನ್ನು ಸೃಷ್ಟಿ ಮಾಡಿ ಮನುಷ್ಯನಿಗೋಸ್ಕರ ತನ್ನ ಜೀವವನ್ನೇ ತ್ಯಾಗ ಮಾಡಿದ ದೇವರು. ಈ ಲೋಕಕ್ಕಾಗಿ ದೇವರು ಪ್ರಾಣ ತ್ಯಾಗ ಮಾಡಿಲ್ಲ, ಮನುಷ್ಯರಿಗಾಗಿ. ಯಾವ ರೀತಿ ಏನು ಕುಡಿಯಬೇಕು, ಏನು ತಗೊಂಡು ಮತ್ತು ಅನುಮಾನ ಪಡಬೇಡಿರಿ, ಇವುಗಳೆಲ್ಲ ಅವುಗಳ ಮೇಲೆ ಈ ಲೋಕದ ಜನರು ತೌಕ ಪಡುತ್ತಾರೆ. ಲೋಕಸ್ಥರು ಯಾವಾಗ ನೋಡಿದ್ರೂ ಲೋಕದಲ್ಲಿ ಇರೋದರಿಂದ ಅವ್ರಿಗೆ ಚಿಂತೆ ಬಾಧೆ ಎಲ್ಲ ಲೋಕದಲ್ಲಿರೋದನ್ನೆಲ್ಲ ಅನುಭವಿಸಬೇಕು, ಎಂಜಾಯ್ ಮಾಡಬೇಕು. ಅವ್ರು ಹೇಳ್ತಾರೆ ಇದು ಒಂದೇ ಜೀವಿತ, ಮತ್ತೇನಕ್ಕೆ ಅಂತೇಳಿ ಯೌವನ ಕಾಲದ ಹೆಣ್ಮಕ್ಳು ಗಂಡು ಮಕ್ಕಳು ಹೇಳಿದ್ರೆ ಇವಾಗ ಎಂಜಾಯ್ ಮಾಡಿದೆ ಯಾವಾಗ ಎಂಜಾಯ್ ಮಾಡಬೇಕು ಅಂತೇಳಿ ಮಾಡ್ತಾರೆ. ಅವ್ರು ಲೋಕಸ್ಥರು, ಅವ್ರಿಗೆ ಗೊತ್ತಿಲ್ಲ. ಆ ಕಾಲದಲ್ಲಿ ಪರಿಶುದ್ಧವಾಗಿ ಇದ್ರೇ ಅವರ ಕುಟುಂಬ ಮ್ಯಾರೇಜ್ ಆದ ಮೇಲೆ ಪರಿಶುದ್ಧ ಸಂತತಿ, ಪರಲೋಕದ ಆಶೀರ್ವಾದ, ಒಳ್ಳೆ ಮನಸ್ಸಾಕ್ಷಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಅವ್ರೇನು ಮಾಡ್ತಾರೆ, ಈ ಲೋಕ ಸಿಕ್ಕಿರೋ ತಕ್ಷಣ ಈ ಲೋಕದ ಆನಂದವನ್ನು ಅನುಭವಿಸೋಕ್ಕೆ ನೋಡ್ತಾರೆ ಹೊರತು ಪರಲೋಕ ರಾಜ್ಯದ ಆನಂದವನ್ನು ಅನುಭವಿಸಿ ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ಫಲ ಕೊಡಬೇಕು ದೇವರಿಗೆ ಅಂತೇಳಿ ಅವರಿಗೆ ಯೋಚನೆಗಳು ಇರೋದಿಲ್ಲ.
30ನೇದು ಲೂಕ 12:30 ಇವುಗಳ ಮೇಲೆ ಇಹಲೋಕದ ಜನರು ತೌಕ ಪಡುತ್ತಾರೆ, ನೀವು ಇವುಗಳಿಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ. ಈ ಲೋಕದ ಅವಶ್ಯ ಬೇಕಂತ ತಂದೆಗೆ ತಿಳಿದಿದೆ. ನೀವು ಅದರ ದೇವರ ರಾಜ್ಯಕ್ಕಾಗಿ ತೌಕ ಪಡಿರಿ, ಇದರ ಕೂಡ ಅವು ನಿಮಗೆ ದೊರಕುವುದು. ಮೊಟ್ಟ ಮೊದಲ ಸಾರಿಗೆ ದೇವರ ರಾಜ್ಯಕ್ಕಾಗಿ ತೌಕ ಪಡಿರಿ. ಈ ಲೋಕದ ಆಶೀರ್ವಾದ ದೇವರು ಕೊಡ್ತಾರೆ. ಈಗ ಕ್ರೈಸ್ತರಾಗಿರುವ ನಾವೆಲ್ಲ ಎಲ್ಲರೂ ಗಮನ ಇಟ್ಟು ಕೇಳ್ರಿ, ಒಂದು ಇವಾಗ ಇಷ್ಟು ದೂರ ನಾವು ಬಂದಿದ್ದು ದೇವರ ಆಶೀರ್ವಾದದಿಂದಲೇ. ನಾವು ಹಿಂದೆ ತಿರುಗಿ ನೋಡಿದಾಗ ನಾವು ಯಾವ ಸ್ಥಿತಿಯಲ್ಲಿದ್ದು ಈಗ ಯಾವ ಆಶೀರ್ವಾದದಲ್ಲಿ, ಲೋಕ ಆಶೀರ್ವಾದದಲ್ಲಿ ಇದ್ದೀವಿ ಅಂತ ನೋಡಿದ್ರೆ ದೇವರ ಆಶೀರ್ವಾದದಿಂದಲೇ ಇಷ್ಟು ದೂರ ಬಂದಿದ್ದು. ಲೋಕದ ಆಶೀರ್ವಾದಗಳು ನಾವು ಹೊಸದಾಗಿ ದೇವ್ರು ನಮ್ಮದಾಗಿ ಹೆಂಗಿದ್ವಿ, ಈಗ ಹೆಂಗಿದ್ವಿ ಅಂದರೆ ಅವರು ಮೇಲಕ್ಕೆ ಎತ್ತಿ ಬಂದಿರೋರೇ ನಾವೆಲ್ಲ, ಏಸಾಮಿ ಮೇಲಕ್ಕೆ ಎತ್ತಿ. ಆದರೆ ನಮ್ಮ ವಾಂಛೆದಾಗ ದೇವರಿಗೆ ಫಲ ಕೊಡುವಂತೆ, ದೇವರ ರಾಜ್ಯಕ್ಕಾಗಿ ತೌಕ ಪಡುವಂತೆ ಇದೆಯಾ? ಇಲ್ಲ ನೋಡೋಣ. ರಾಜ್ಯಕ್ಕಾಗಿ ತಗೊಂಡು ಈ ಲೋಕದ ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಪರಲೋಕ ರಾಜ್ಯ ಕೊಡೋದಕ್ಕೆ ದೇವರು ಸಂತೋಷವುಳ್ಳವನಾಗಿದ್ದಾನೆ. ನಿಮಗೆ ಇರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ, ಹಳೆಯವಾಗದಂತೆ ಅಮ್ಮಿನಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಇಲ್ಲಿ ಕಳ್ಳರು ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿಸಿ ಹಿಡಿದು ನಾಶವಾಗುವುದಿಲ್ಲ. ನಿಮ್ಮ ಗುಟ್ಟು ಇದ್ದಲೇ ನಿಮ್ಮ ಮನಸ್ಸು ಇರುವುದಂತೆ. ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ, ಪರಲೋಕ ರಾಜ್ಯದಲ್ಲಿ ಸೇರಿಸಿಡಿರಿ. ಕಡೆಯದಾಗಿ ದೇವರ ವಾಕ್ಯವನ್ನು ಹೇಳಿ ಮುಗಿಸ್ತೀನಿ. ಆದಾಮ ಏವಳಿಗೆ ತನ್ನ ದ್ರಾಕ್ಷ ತೋಟವನ್ನು ಕೊಟ್ಟು, ಅಲ್ಲಿ ಬರೀ ದ್ರಾಕ್ಷ ತೋಟವಲ್ಲ, ಒಂದು ಏದೇನು ತೋಟವನ್ನು ಕೊಟ್ಟು ಫಲವನ್ನು ಎದುರು ನೋಡಿದ್ರು. ಮಾತು ಕೇಳ್ತಾರ ಅಂತೇಳಿ ಮಾತು ಕೇಳಿಲ್ಲ. ಏಸಾಯ 5:2 ಒಂದು ದ್ರಾಕ್ಷ ತೋಟವನ್ನೇ ಅಂತ ಬರೆದಿದೆ. ದ್ರಾಕ್ಷ ತೋಟದ ಇಸ್ರೇಲ್. ಆ ಇಸ್ರೇಲ್ ಅವರಿಗೆ ಫಲ ಕೊಡ್ತಾರಂತ ನೋಡಿದ್ರೆ ಅವರು ಫಲ ಕೊಟ್ಟಿಲ್ಲ. ಅದನ್ನು ಲೋಕದಲ್ಲಿ ನಾವು ನೋಡಿದ್ವಿ. ಒಬ್ಬೊಬ್ಬರನ್ನಾಗಿ ಕಳಿಸಿದ್ರು. ಪ್ರಾರಂಭ ದಿನದಲ್ಲಿ ಆಸಾರ್ಯರನ್ನು ಕಳಿಸಿದ್ರು, ಎರಡನೇದಾಗಿ ನ್ಯಾಯಶಾಸ್ತ್ರನ ಕಳಿಸಿದ್ರು, ಮೂರನೇದಾಗಿ ಪ್ರಾಫಿಟ್ನ ಕಳಿಸಿದ್ರು, ನಾಲ್ಕನೇದಾಗಿ ಯೇಸು ಸಭೆಯೇ ಬಂದರು, ಮೂರನೇದಾಗಿ ಕಳಿಸಿದ್ರು ಅಂತ ನಾವು ಲೋಕದಲ್ಲಿ ನೋಡಿದ್ವಿ. ಯೇಸು ಸ್ವಾಮಿಯನ್ನು ಕೂಡ ಅವರು ಹೊರಗೆ ಹಾಕಿ ಸಿಲುಬೆಯಲ್ಲಿ ದಬ್ಬಿಟ್ರು. ಹೊರಗಡೆ ಇರುವ ನಮಗೆ ದೇವರು ಬಂದಿದ್ದಾರೆ. ಈಗ ನಾವು ಫಲ ಕೊಡುವವರಾಗಿದ್ದೇವಾ? ದೇವರ ರಾಜ್ಯಕ್ಕಾಗಿ ತೌಕ ಪಡುವವರಾಗಿದ್ದೇವಾ? ನಮ್ಮನ್ನು ನಾವೇ ದೃಷ್ಟಿಸಿ ನೋಡ್ಕೋಬೇಕಾಗಿದೆ. ಮತ್ತು ಇಸ್ರೇಲಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಅವರು ಇವಾಗ ಯಾರಾದರೂ 1,44,000 ಜನ ನೀತಿ ನಿಜಾತೆಗಿದ್ದರೆ ಮತ್ತೆ ಅವರಿಗೆ 1000 ವರ್ಷ ಆಳ್ವಿಕೆ ಮಾಡಿ ಸ್ವಲ್ಪ ದಿನ ಸೈತಾನ ಬಿಡುಗಡೆ ಮಾಡ್ತಾರೆ. ಆ ಸೈತಾನನ್ನು ಬಿಡುಗಡೆ ಮಾಡಿದಾಗ ಅವ್ರು ಫಲ ಕೊಟ್ಟವ್ರನ್ನ ಮತ್ತೆ ಅವರು ಆರಿಸಿ ತೆಗೆದುಕೊಳ್ಳುತ್ತಾರೆ. ಅದರ ರಕ್ತಸಾಕ್ಷಿಯಾಗಿ ಸತ್ತವರು ಇಸ್ರೇಲ್ ಜನಗಳು ಬರ್ತಾರೆ. ಆದರೆ ನಾವು ಫಲ ಕೊಡುವವರಾಗಿದ್ದೇವಾ? ಇವಾಗ ಫಲ ಕೊಡ್ತಾ ಇದ್ದೀವಾ? ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ಯಾವ ರೀತಿ ಇಸ್ರೇಲ್ನವರು ಫಲ ಕೊಡದೆ ಯೇಸು ಸ್ವಾಮಿಯನ್ನು ಕೊಂದು ಹಾಕಿದ್ರು, ಅದೇ ರೀತಿಯಲ್ಲಿ ಬೈಬಲ್ ಹೇಳುತ್ತೆ ಇಬ್ರಿಯರಲ್ಲಿ, ಒಂದು ಸಲ ಯೇಸು ಸ್ವಾಮಿನ ನಂಬಿ ರಕ್ಷಣೆ ಹೊಂದಿ ಮತ್ತೆ ಅವ್ರನ್ನ ನೀವು ಪಾಪದಲ್ಲಿ ಬೀಳುವುದಾದರೆ ಯೇಸು ಸ್ವಾಮಿ ರಕ್ತವನ್ನು ಕಾಲಲ್ಲಿ ತುಳಿದಾಗೆ ಅಂತ ಹೇಳ್ಬಿಟ್ಟು ಇಬ್ರಿಯರಲ್ಲಿ ಸ್ಪಷ್ಟವಾಗಿದೆ. ಅದೇ ರೀತಿಯಲ್ಲಿ ನಾವು ದೇವರನ್ನು ರಕ್ತವನ್ನು ಕಾಲಲ್ಲಿ ತುಳಿತಾ ಇದ್ದೀವ? ಇಲ್ಲ ದೇವರ ಹೃದಯಾಂತರಾಳದಲ್ಲಿಟ್ಟು ಅವ್ರು ಕೊಟ್ಟಿರುವ ವಾಕ್ಯಗಳನ್ನು ಭದ್ರವಾಗಿಟ್ಟುಕೊಂಡು ಅವರಿಗೆ ಫಲ ಕೊಡುವವರಾಗಿ ಜೀವಿಸ್ತಾ ಇದ್ದೀವ? ಫಲ ಕೊಡುವವರಾಗಿ ನಾವು ಜೀವಿಸ್ತಾ ಇದ್ದೀವ? ಫಲ ಕೊಡ್ತಾ ಇದ್ದೀವ? ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ನಾವು ಪ್ರಸಂಗಿ 9:10 ನಾವು ನೋಡಿದ್ವಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪಾತಾಳಕ್ಕೆ ಹೋದ ಮೇಲೆ ಅಲ್ಲಿ ಜ್ಞಾನ, ನಮಗೆ ಕೊಟ್ಟಿರುವ ಈ ಜ್ಞಾನವಾಗಲಿ, ನಮಗೆ ಕೊಟ್ಟಿರುವ ಈ ತಿಳುವಳಿಕೆ ಆಗಲಿ, ನಾವು ಕೆಲಸ ಮಾಡೋದಾಗಲಿ ಏನೂ ಇರೋದಿಲ್ಲ. ಅಲ್ಲಿ ವಿಶ್ರಾಂತಿ, ಯಾವಾಗಲೂ ವಿಶ್ರಾಂತಿ. ಆದರೆ ಇಲ್ಲಿ ಕೊಟ್ಟಿರುವ ಜವಾಬ್ದಾರಿಯನ್ನು ಮಾಡಬೇಕು ಅಂಥೇಳಿ ಪ್ರಸಂಗಿ 9:10 ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನೀನು ಪೂರ್ಣ ಶಕ್ತಿಯಿಂದ ಮಾಡು. ದೇವರಿಗೋಸ್ಕರ ಬಹಳ ಪ್ರಯಾಸ ಪಡಬೇಕಾಗಿದೆ. ನಾವು
ಬರುವಿಕೆಗೆ ಸಿದ್ಧರಾಗಬೇಕು, ಕುಟುಂಬವನ್ನು ಸಿದ್ಧ ಮಾಡಬೇಕು. ಎಷ್ಟೋ ಜನ ದೇವ್ರನ್ನ ನಂಬಿ ದೇವರ ಬರುವಿಕೆಗೆ ಸಿದ್ಧರಾಗದೇ ಇರೋರನ್ನ ಸಿದ್ಧ ಮಾಡಬೇಕು, ರಾತ್ರಿ ಹಗಲು ಅದಕ್ಕಾಗಿ. ಆದರೆ ನಮಗೆ ಉಣ್ಣೋದು ಕುಡಿಯೋದು ಅದು ಏನು ಬೇಕು ಅದಕ್ಕಾಗಿ ನಾವು ತೌಕ ಪಡಬೇಕಾಗಿಲ್ಲ, ಅದು ತಕ್ಕ ಸಮಯದಲ್ಲಿ ದೇವರು ಕೊಡ್ತಾರೆ. ಅದಕ್ಕಾಗಿ ಲೋಕಸ್ಥರು ತೌಕ ಪಡ್ತಾರೆ, ನೀವು ತೌಕ ಪಡಬೇಡಿರಿ, ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡ್ರಿ ಅಂತ ದೇವರು ಹೇಳಿದ್ದಾರೆ. ಅಜ್ಞಾನಿಗಳಾಗಿ ಇಸ್ರೇಲರು ತನ್ನನ್ನು ಹೊರಗೆ ಹಾಕಿ ದಬ್ಬಿ ಅನ್ಯರ ಕೈಯಲ್ಲಿ ಯೇಸು ಸ್ವಾಮಿಯನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದ ಹಾಗೆ ನಾವು ಕೂಡ ಅದನ್ನು ಕೇರ್ಲೆಸ್ ಆಗಿ ಉದಾಸೀನವಾಗಿ ಕೈಯಿಂದ ಜಾರಿ ಬಿಟ್ಟು ಈ ಲೋಕದ ಆಸೆಗಾಗಿ ದೇವರು ಕೊಟ್ಟಿರೋ ಕೆಲಸಗಳನ್ನು ಮಾಡದ ಹಾಗೆ ನಮಗೂ ಕೂಡ ದೇವರು ಸಭೆಗೆ ಅಪೊಸ್ತಲರನ್ನು ಕೊಟ್ಟಿದ್ದಾರೆ, ಸೇವಕರನ್ನು ಕೊಟ್ಟಿದ್ದಾರೆ, ಪ್ರಾಫಿಟನ್ನು ಕೊಟ್ಟಿದ್ದಾರೆ, ಟೀಚರನ್ನು ಕೊಟ್ಟಿದ್ದಾರೆ, ಸುವಾರ್ತಿಕರನ್ನು ಕೊಟ್ಟಿದ್ದಾರೆ, 5 ವಿಧವಾದ ಸೇವಕರನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀವಿ? ದೇವರಿಗೋಸ್ಕರ ಶ್ರದ್ಧೆಯಿಂದ ಮಾಡ್ತಾಯಿದ್ದೀವ? ಈ ಲೋಕದ ಆಸೆ ಪಾಸಗಳಿಗೆ ಆಡಂಬರಿಗೆ ಮುಳುಗಾಗಿ ಇಸ್ರೇಲರಾಗೆ ಕೈಬಿಟ್ಟು 2000 ವರ್ಷಗಳು ಅವರು ಪಟ್ಟ ಹಿಂಸೆಗಳು ಅಷ್ಟಿಷ್ಟಲ್ಲ. ಅದೇ ರೀತಿಯಲ್ಲಿ ನಮ್ಮನ್ನು ಕೈಬಿಟ್ಟರೆ ನಾವು ಕೂಡ ನಮಗಿಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದು ಆತ್ಮಿಕ ಜೀವಿತವನ್ನು ನಡೆಸಿ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಹೊರತು ಈ ಲೋಕದ ಆಡಂಬರಕ್ಕಾಗಿ ನಮ್ಮ ಹೃದಯಗಳು ತೌಕ ಪಡಬೇಕಾಗಿಲ್ಲ. ಅದನ್ನು ಲೂಕ 12ರಲ್ಲಿ ಓದಿದ್ವಿ. ಈ ಲೋಕದ ಜನರ ಹಾಗೆ ನಾವು ಈ ಲೋಕದಕ್ಕಾಗಿ ನಾವು ತೌಕ ಪಡಬೇಕಾಗಿಲ್ಲ, ನಿತ್ಯ ರಾಜ್ಯಕ್ಕಾಗಿ ತೌಕ ಪಡಬೇಕಾಗಿದೆ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಮಾತಾಡೋದಕ್ಕಾಗಿ ಸ್ತೋತ್ರ. ಒಂದು ದ್ರಾಕ್ಷ ತೋಟವನ್ನು ಮಾಡಿ ಫಲ ಎದುರು ನೋಡೋದಕ್ಕೆ ದೇವರು ನಮ್ಮನ್ನು ರಕ್ಷಿಸಿ ಫಲ ಎದುರು ನೋಡ್ತಾ ಇದ್ದಾರೆ. ನಮ್ಮನ್ನು ಲೋಕದ ರೀತಿಯಲ್ಲಿ ಆಶೀರ್ವದಿಸಿ ಜ್ಞಾನ ಕೊಟ್ಟು ಕೃಪೆ ಕೊಟ್ಟು ಸತ್ಯವೇದದಲ್ಲಿ ಇರುವ ಮರ್ಮಗಳನ್ನು ತಿಳಿಸಿ ಫಲ ಎದುರು ನೋಡ್ತಾ ಇದ್ದಾರೆ. ಪರಿಶುದ್ಧಾತ್ಮವನ್ನು ಕೊಟ್ಟು ಫಲವನ್ನು ಎದುರು ನೋಡ್ತಾ ಇದ್ದಾರೆ. ಆದರೆ ನಾವು ಫಲವನ್ನು ಕೊಡುವರಾಗಿದ್ದೇವಾ? ಇಸ್ರೇಲ್ ಜನಗಳು ಕೈಬಿಟ್ಟಾಗೆ ನಾವು ದೇವರನ್ನು ಕೈಬಿಟ್ಟು ಫಲ ಕೊಡದ ಹಾಗೆ ಜೀವಿಸ್ತಿದ್ದೀವ? ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ಯೇಸುವೇ ಈ ವಾಕ್ಯದ ಮೂಲಕ ಮಾತಾಡೋದಕ್ಕಾಗಿ ಸ್ತೋತ್ರ. ಎಷ್ಟೋ ಸಾರಿ ಅವ್ರನ್ನ ಗದರಿಸಿ ದೇವ್ರ ಕಡೆ ನಡೆಸೋದಕ್ಕೆ ಬಂದರು, ಅವ್ರು ಕೈಬಿಟ್ರು. ನಮ್ಮನ್ನು ಆರಿಸಿ ತೆಗೆದುಕೊಂಡಿದೆಯಾ ಸಭೆಯ ಕಾಲ, ಕೃಪೆಯ ಕಾಲ. ನಾವು ಫಲ ಕೊಡುವರಾಗಿ ಇದ್ದು ಫಲ ಕೊಡುವಂತೆ ಕೃಪೆ ಮಾಡು. ಅವರಾಗೆ ನಾವು ಕೂಡ ನಿಮ್ಮನ್ನು ರಕ್ತವನ್ನು ತುಳಿದು ಮತ್ತೆ ಮತ್ತೆ ಸಿಲುಬೆಗೆ ಹಾಕಿ ನಿಮ್ಮನ್ನು ಅವಮಾನ ಪಡಿಸಿದ ಹಾಗೆ ನಿನ್ನ ಹೆಸರಿನಲ್ಲಿ ಅಪ್ಪ ನಾವು ಸೇವೆ ಮಾಡಿ, ಯೇಸುವೇ ನೀವು ಯಾರು ಗೊತ್ತಿಲ್ಲ ಹೋಗು ಅಂತ ಹೇಳುವ ರೀತಿಯಲ್ಲಿ ದಂಡನೆಗೆ ಗುರಿಯಾಗದ ಹಾಗೆ ಒಳ್ಳೆ ಬಾಳನ್ನು ಬಾಳಿ ಕೃಪೆಯ ಕಾಲದಲ್ಲಿ ನಿನ್ನ ಆಶೀರ್ವಾದದಿಂದ ನಿತ್ಯ ರಾಜ್ಯಕ್ಕೆ ಬರುವುದಕ್ಕೆ ಕೃಪೆ ಕೊಡಬೇಕಾಗಿ ಈ ವಾಕ್ಯದ ಮೂಲಕ ನಮ್ಮ ಜೀವಿತ ಬದಲಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುವುದಿದ್ದೇವೆ ತಂದೆಯೇ, ಆಮೆನ್.